वाचार्थेष्वभिज्ञस्वराट् तेने ब्रह्महृदाय आदिकवये मुह्यन्ते यं सूरयः तेजोवारिवृतं यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविकरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् सुपर्णावेतौ सदृशौ सखायौ यदृच्छया कृतनीडौ च वृक्षे एकस्तयोः खादति पिप्पलान्नम् अन्योनिरन्नोऽपि बलेन भूयान्। ಈ ಶ್ಲೋಕದ ಸ್ವಲ್ಪ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಯಥಾಶಕ್ತಿಯಾಗಿ. ಒಟ್ಟು ಇಲ್ಲಿಯವರೆಗೆ ಶ್ರೀಮದಾಚಾರ್ಯರು ಹೇಳಿದ ಅಭಿಪ್ರಾಯ, ಭಗವಂತ ನಿರನ್ನನಾದರೂ ಅನ್ನವನ್ನು ಭೋಗ ಮಾಡದೇ ಇದ್ದರೂ ಬಲಿಷ್ಠನಾಗಿದ್ದಾನೆ. ಜೀವ ಮಾತ್ರ ಈ ದೇಹದಲ್ಲಿದ್ದು ಕರ್ಮಫಲಗಳ ಭೋಗವನ್ನು ಮಾಡುತ್ತಾನೆ ಅಂತ ಶ್ಲೋಕದ ಮೇಲ್ನೋಟದ ಅಭಿಪ್ರಾಯ ತೋರಿ ಬರ್ತದೆ. ಆದರೆ ನಿಜವಾಗಿ ಭಗವಂತ ಜೀವನ ಕರ್ಮಗಳ ಯಾವುದೇ ಫಲವನ್ನು ಭೋಗ ಮಾಡೋದಿಲ್ಲ ಅಂತಲ್ಲ, ಅವಶ್ಯವಾಗಿ ಭೋಗವನ್ನು ಜೀವ ಮಾಡ್ತಾನೆ. ಹಾಗಾದರೆ ಕರ್ಮಗಳ ಫಲ ಎರಡು. ಒಂದು ಶುಭ, ಇನ್ನೊಂದು ಅಶುಭ. ಜೀವನ ಮಾಡಿದಂತಹ ಸತ್ಕರ್ಮದಿಂದ ಶುಭ ಫಲಗಳು, ಶುಭ ವಿಷಯಗಳು ಜೀವನಿಗೆ ಸಿಗತ್ತೆ. ಇಲ್ಲೆಲ್ಲ ಕಡೆಗೆ ಶುಭ ಅನ್ನುವ ಶಬ್ದಕ್ಕೆ, ಸುಖ ಅನ್ನುವ ಶಬ್ದಕ್ಕೆ ಸುಖ ಸಾಧನ ಎಂಬ ಅರ್ಥವನ್ನೇ ಮಾಡಿಕೊಳ್ಳಬೇಕು. ಸುಖ ಎಂಬ ಅರ್ಥವನ್ನು ಮಾಡಿಕೊಳ್ಳುವುದು ಅಸಾಂಪ್ರದಾಯಿಕ ಎಂಬುದಾಗಿ ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಕರ್ಮಫಲ ಭೋಕ್ತೃತ್ವವನ್ನು ಸಾಧನೆ ಮಾಡುವಂತಹ ಸೂತ್ರಭಾಷ್ಯಾದಿಗಳಲ್ಲಿ ಕರ್ಮಫಲ ಭೋಕ್ತೃತ್ವವನ್ನು ಸಾಧನ ಮಾಡಿ ನಂತರ ಉದಾಹರಣೆ ಮಾಡಿದ ಪ್ರಮಾಣ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ವಿಷಯಾನುಪಸೇವತೆ ಎಂಬ ವಾಕ್ಯವನ್ನು ಉದಾಹರಣೆ ಮಾಡಿದ್ದಾರೆ. ಅಂದ ಮೇಲೆ ವಿಷಯ ಅಂದರೆ ಸುಖ ಸಾಧನವಾದ ವಸ್ತುಗಳು, ಸುಖ ಸಾಧನವಾದ ವಸ್ತುಗಳ ಭೋಗವನ್ನು ದೇವರು ಮಾಡ್ತಾನೆ. ಆ ವಾಕ್ಯ ನಿನ್ನೆ ಓದಿ ತೋರಿಸಿದ್ದೇನೆ. ಅದರಿಂದ ಉಳಿದವರಿಗೆ ಸುಖ ಹುಟ್ಟುತ್ತದೆ, ದೇವರಿಗೆ ಸುಖ ಅಭಿವ್ಯಕ್ತವಾಗ್ತದೆ ಎನ್ನುವ ವ್ಯತ್ಯಾಸ ಮಾತ್ರ. ಆದರೆ ಇಲ್ಲಿ ಹೇಳಿದ ಭೋಗ ಮಾತ್ರ ಸುಖ ಸಾಧನವಾದ ವಸ್ತುಗಳ ಭೋಗ. ಶುಭ ಅಶುಭ ಸತ್ಕರ್ಮಗಳಿಂದ ನಮಗೆ ಶುಭವಾದ ಶಬ್ದ ಸ್ಪರ್ಶ ರೂಪರಸಗಂಧಗಳ, ಆ ಶಬ್ದ ಸ್ಪರ್ಶ ರೂಪರಸಗಂಧಗಳಿಂದ ಕೂಡಿದಂತಹ ದ್ರವ್ಯಗಳ ಪ್ರಾಪ್ತಿಯಾಗತ್ತೆ. ಅದರ ಭೋಗವನ್ನು ನಾವು ಮಾಡ್ತೇವೆ, ತಾನು ಮಾಡಿ ನಮ್ಮಿಂದ ಮಾಡಿಸ್ತಾನೆ ದೇವರು. ಶುಭವಾದ ವಿಷಯಗಳಾಗಿದ್ದರೆ. ಅಶುಭವಾದ ವಿಷಯಗಳಾಗಿದ್ದರೆ ನಮ್ಮ ಅಶುಭ ಕರ್ಮಗಳು ಉಂಟು. ಆ ಅಶುಭ ಕರ್ಮಗಳಿಗೆ ಅನುಗುಣವಾಗಿ ಅಶುಭವಾದಂತಹ ವಿಷಯಗಳೇನಾದರೂ ನಮಗೆ ಒದಗಿ ಬಂದರೆ ಅವುಗಳ ಜ್ಞಾನವನ್ನು ದೇವರು ತಾನೂ ಮಾಡಿಕೊಂಡು ನಮಗೂ ಮಾಡಿಸಿಕೊಡ್ತಾನೆ. ಆದರೆ ಅವುಗಳ ಭೋಗ ಮಾತ್ರ ನಮಗೆ ಇದೆ, ದೇವರಿಗೆ ಇಲ್ಲ. ಯಾಕೆಂದರೆ ಇಲ್ಲಿ ಹೇಗೆ ವಿಷಯಗಳ ಸಂಪರ್ಕದಿಂದ ಸುಖವಾಗೋದು ಭೋಗ, ಹಾಗೆ ಅಲ್ಲಿ ವಿಷಯಗಳ ಸಂಪರ್ಕದಿಂದ ದುಃಖವಾಗೋದು ಭೋಗ. ದುಃಖ ದೇವರಿಗೆ ಆಗುವುದಿಲ್ಲ. ಶುಭವಾದ ವಿಷಯಗಳ ಸಂಪರ್ಕ, ಅಶುಭವಾದ ವಿಷಯಗಳ ಸಂಪರ್ಕ ಎರಡೂ ದೇವರಿಗುಂಟು. ಆದರೆ ಅಶುಭ ವಿಷಯಗಳ ಸಂಪರ್ಕದಿಂದ ನಮಗೆ ದುಃಖ ಆಗತ್ತೆ, ಅವನಿಗೆ ದುಃಖವಾಗುವುದಿಲ್ಲ.
ಶುಭ ವಿಷಯಗಳ ಸಂಪರ್ಕದಿಂದಲೂ ಸುಖ ನಮಗೆ ಹುಟ್ಟುತ್ತದೆ, ಅವನಿಗೆ ಹುಟ್ಟೋದಿಲ್ಲ, ಅಭಿವ್ಯಕ್ತವಾಗುತ್ತೆ. ಅಂತೂ ಸುಖ ಇದೆ ದೇವರಿಗೆ, ಆದ್ದರಿಂದ ಭೋಗ ಇದೆ ಅಂತ ಹೇಳಬಹುದು, ಅಶುಭ ಭೋಗ ಇಲ್ಲ. ಇಷ್ಟು ಮಾತ್ರ ಅರ್ಥ. ಅಶುಭ ವಿಷಯಗಳ ಭೋಗ ಇಲ್ಲ, ಜೊತೆಗೆ ಪರತಂತ್ರವಾದ ಭೋಗ ಇಲ್ಲ. ಭೋಗ ಮಾಡದೇ ಇದ್ದರೆ ನಮ್ಮಲ್ಲಿ ದೌರ್ಬಲ್ಯ ಬರುವಂಥ ದೇವರಿಗೆ ದೌರ್ಬಲ್ಯ ಇಲ್ಲ. ಈ ಎಲ್ಲ ಅರ್ಥಗಳಲ್ಲಿ ಮತ್ತು ಸುಖವನ್ನಷ್ಟೇ ಭೋಗ ಮಾಡ್ತಾನೆ, ದುಃಖವನ್ನು ಭೋಗ ಮಾಡೋದಿಲ್ಲ. ಈ ಅರ್ಥಗಳಲ್ಲಿ ಪರಮಾತ್ಮನಿಗೆ ಭೋಗವಿಲ್ಲ ಎಂಬುದಾಗಿ ಹೇಳಿದ್ದು ಅಂತ ನಿನ್ನೆ ನಿರ್ಣಯವನ್ನು ತಿಳಿದಿದ್ದೇವೆ. ಅದರ ಮುಂದೆ ಅಸ್ವಾದು ಸ್ವಾದುವಧ್ಯತ್ತಿ ಜೀವ ನೈವ ಜನಾರ್ದನ ಅಥೋ ನಾತ್ತೀತಿ ವಚನಂ ಅಶ್ನತೋಪಿ ಸುಖಂ ಸದಾ ಇತಿ ಪರಭೋಗೆ. ಎಂತೆಂತಹ ಗ್ರಂಥಗಳು ನೋಡಿ. ಭೋಗ ನಿರ್ಣಯ, ಇದು ಪರಭೋಗ. ಭಗವಂತನ ಉತ್ತಮವಾದಂತಹ ಭೋಗದ ಪ್ರಕ್ರಿಯೆಯನ್ನೇ ತಿಳಿಸುವಂತಹ ಸುಂದರವಾದ ಗ್ರಂಥ ಪರಭೋಗ. ಅಲ್ಲಿ ಹೇಳ್ತಾರೆ, ಅಸ್ವಾದು ಸ್ವಾದುವಧ್ಯತ್ತಿ. ಅಸ್ವಾದವಾದದ್ದನ್ನೇ ಜೀವ ಸ್ವಾದು ಅಂತ ತಿಳಿದು ಭೋಗ ಮಾಡ್ತಾನೆ. ಅಸ್ವಾದು ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಪರಮ ಸುಖ ಸಾಧನ ಅಲ್ಲ, ದುಃಖ ಮಿಶ್ರವಲ್ಲದ ಅನಂತವಾದ ಸ್ಥಿರವಾದ ಶಾಶ್ವತವಾದ ಸುಖಕ್ಕೆ ಸಾಧನವಲ್ಲದೇ ಇದ್ದರೂ ಶಾಶ್ವತ ಸುಖ ಸಾಧನವಾದದ್ದನ್ನು ಎಷ್ಟು ಉತ್ಸಾಹದಿಂದ ಭೋಗ ಮಾಡಬೇಕೋ ಹಾಗೆ ಮಾಡ್ತಾನೆ. ಅಸ್ವಾದು ಸ್ವಾದುವಧ್ಯತ್ತಿ. ಪರಮ ಸುಖ ಸಾಧನವಾಗದಿದ್ದದ್ದನ್ನು ಪರಮ ಸುಖ ಸಾಧನ ಅಂತ ತಿಳಿದು ಭೋಗ ಮಾಡ್ತಾನೆ ಜೀವ. ನೈವ ಜನಾರ್ದನ. ದೇವರ ಹಾಗೆ ಭೋಗ ಮಾಡೋದಿಲ್ಲ. ಅಥೋ ನಾತ್ತೀತಿ ವಚನಂ. ಈ ತರಹದ ತಪ್ಪು ತಿಳುವಳಿಕೆಯಿಂದ ಭೋಗ ಮಾಡುವುದು ಜೀವ ಮಾತ್ರ, ದೇವರಲ್ಲ. ಯಾವುದು ಹೇಗಿದೆ ಅದನ್ನು ಹಾಗೇ ತಿಳಿತಾನೆ ದೇವರು, ಆದ್ದರಿಂದ ಅವನಿಗೆ ಭೋಗ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂದರೆ ಭೋಗ ಅನ್ನುವ ಶಬ್ದವನ್ನು ನಾವು ಬಳಸಿದ್ದು ಒಂದು ತರಹದ ತಪ್ಪು ತಿಳುವಳಿಕೆಯಿಂದ ಮಾಡುವಂತಹ ಏನು ಭೋಗ ಇದೆ ಅದನ್ನೇ ಭೋಗ ಅಂತ ನಾವು ವ್ಯವಹಾರ ಮಾಡೋದು ಶಾಸ್ತ್ರದಲ್ಲಿ. ಆ ಭೋಗ ದೇವರಿಗೆ ಇಲ್ಲ, ಜೀವರಿಗೆ ಇದೆ. ಅಶ್ನತೋಪಿ ಸುಖಂ ಸದಾ. ಸುಖ ಸಾಧನವಾದ ವಸ್ತುಗಳನ್ನು ನಿರಂತರವಾಗಿ ಭಗವಂತ ಭೋಗ ಮಾಡ್ತಾ ಇದ್ದರೂ ಆ ಎಲ್ಲ ವಿಷಯಗಳ ಸಂಪರ್ಕವನ್ನು ತಾನು ಮಾಡಿಕೊಂಡು ತನ್ನ ವಿಶೇಷ ಸುಖಾಭಿವ್ಯಕ್ತಿಯನ್ನು ಮಾಡಿಕೊಳ್ಳುತ್ತಿದ್ದರೂ ಕೂಡ ದೇವರು ಭೋಗ ಮಾಡಿಲ್ಲ ಅಂತಂತೇವೆ. ಯಾಕೆಂದರೆ ಅಸ್ವಾದವನ್ನು ಸ್ವಾದು ಅಂತ ತಿಳಿದು ಪರಮ ಸುಖ ಸಾಧನವಲ್ಲದ್ದನ್ನು ಪರಮ ಸುಖ ಸಾಧನ ಅಂತ ತಿಳಿದು ಅವನು ಭೋಗ ಮಾಡಿಲ್ವಲ್ಲ, ಆದ್ದರಿಂದ ಅವನು ಭೋಗ ಮಾಡಿಲ್ಲ ಎಂಬುದಾಗಿ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹಿಂದೆ ಒಂದು ಮಾತು ಹೇಳಿದ್ರಲ್ಲ, ಭೋಗ ಮಾಡದಿದ್ದ ಮಾತ್ರಕ್ಕೆ ದೇವರಿಗೆ ದೌರ್ಬಲ್ಯ ಬರೋದಿಲ್ಲ ಅಂತ. ಆ ಅರ್ಥದಲ್ಲಿ ಭೋಗ ಮಾಡಿಲ್ಲ ಅನ್ನುವ ವ್ಯವಹಾರ ವೇದದಲ್ಲಿ ಮತ್ತೊಂದು ಕಡೆಗೂ ಉಂಟು ಅಂತ. ಎಲ್ಲಿ? ಶಾಸನಾನಶನತ್ವೇನ ನರದೇವೌ ಯಥೋದಿತೌ ಅತ್ತಿಂ ವಿನಾಪ್ಯದೌರ್ಬಲ್ಯಾತ್ ತಥಾ ಅನತ್ತಿ ಹರೇಃ ಭುಜಃ ಇತಿ ಸ್ವಾಭಾವ್ಯೇ. ಸ್ವಾಭಾವ್ಯ ಎಂಬ ಗ್ರಂಥದಲ್ಲಿ ಭಗವಂತ ತನ್ನ ಸ್ವಭಾವವನ್ನು ತಿಳಿಸಿಕೊಟ್ಟದ್ದು ಹೀಗೆ: ಶಾಸನ ಅನಶನತ್ವೇನ. ದೇವತೆಗಳನ್ನು ನಿರಶನ ಅಂತ ಕರೆದಿದ್ದಾರೆ, ಅನಶನ ಅಂತ ಕರೆದಿದ್ದಾರೆ ಋಗ್ವೇದದಲ್ಲಿ ಪುರುಷ ಸೂಕ್ತದಲ್ಲಿ. ಇನ್ನುಳಿದ ನರರನ್ನ, ಮಾನವರನ್ನ ಶಾಸನ ಅಂತ ಕರೆದಿದ್ದಾರೆ. ದೇವತೆಗಳು ಅನ್ನ ತಿಂತಾರೆ ಎನ್ನುವುದು ಪ್ರಸಿದ್ಧ. ಅಮೃತವನ್ನು ಅಮೃತಾಂಧಸಃ, ಅಮೃತವೇ ಅವರಿಗೆ ಅನ್ನ. ಇದಲ್ಲದೆ ನಾವು ಕೊಟ್ಟ ಹವಿಸ್ಸುಗಳನ್ನೆಲ್ಲ ಅವರು ಭೋಗ ಮಾಡ್ತಾರೆ, ಅದು ಅವರಿಗೆ ಅನ್ನ. ಇನ್ನಿತರ ಶುಭ ವಿಷಯಗಳನ್ನು ಭೋಗ ಮಾಡ್ತಾರೆ ಬೇಕಾದಷ್ಟು ಅವರು. ಶುಭವಾದ ವಸ್ತುಗಳನ್ನು ಸಾಕಷ್ಟು ಭೋಗ ಮಾಡಿದರೂ ಕೂಡ ದೇವತೆಗಳನ್ನು ಅನಶನ ಅಂತ ವೇದ ಕರೆದದ್ದು. ಯಾಕೆ ಅಂದರೆ ಈ ಅರ್ಥದಲ್ಲಿನೇ ದೇವತೆಗಳು ನಾವು ಕೊಟ್ಟ ಹವಿಸ್ಸನ್ನು ಭೋಗ ಮಾಡದಿದ್ದರೆ ಅವರಿಗೆ ದೌರ್ಬಲ್ಯ ಬರ್ತದೆ ಅಂತಿಲ್ಲ ಅನ್ನೋ ಅರ್ಥದಲ್ಲಿ ಅವರನ್ನು ಅನಶನ ಅಂತ ಉಪನಿಷತ್ತು ಕರೆದಿದೆ, ಋಗ್ವೇದ ಕರೆದಿದೆ. ಇದೇ ಅರ್ಥದಲ್ಲಿ ದೇವರನ್ನು ಕರೆದದ್ದು. ಉಪನಿಷತ್ತು ಅಥವಾ ಭಾಗವತಗಳಲ್ಲಿ ಬಂದಂತಹ ಈ ದ್ವಾಸುಪರ್ಣ ಅನ್ನುವ ಕಡೆಗೆ ಭಗವಂತ ಭೋಗ ಮಾಡುವುದಿಲ್ಲ ಅನ್ನುವುದಕ್ಕೆ ದೇವರಿಗೆ ಭೋಗವಿಲ್ಲದೆ ಇದ್ದ ಪಕ್ಷದಲ್ಲಿ ದೌರ್ಬಲ್ಯವಿಲ್ಲ ಅಂತಿಷ್ಟೇ ಅರ್ಥ. ಹೇಗೆ ಅಂದರೆ ಋಗ್ವೇದ ಮಂತ್ರದಲ್ಲಿ ದೇವತೆಗಳು ಭೋಗ ಮಾಡ್ತಾ, ಯಾಕೆಂದರೆ ಅಲ್ಲ ನಮಗೆ ಎರಡೂ ಮಂತ್ರ ಒಂದೇ, ಇದಕ್ಕೆ ಅದನ್ನು ಉದಾಹರಣೆ ಕೊಟ್ಟರೆ ಹೇಗೆ ನೀವು ಅನ್ಬೋದು. ಹಾಗಲ್ಲ, ದೇವತೆಗಳು ಭೋಗ ಮಾಡ್ತಾರೆ ಎನ್ನುವುದು ಹೆಚ್ಚು ಪ್ರಸಿದ್ಧ. ನಾವೆಲ್ಲ ದೇವತೆಗಳಿಗಾಗಿ
ಹವಿಸ್ಸನ್ನು ಕೊಡುವುದುಂಟು. ದೇವತೆಗಳು ಅದನ್ನು ಭೋಗ ಮಾಡ್ತಾರೆ. ಅವರು ಜೀವರೇ, ದೇವರೇನಲ್ಲ. ಅವರು ಜೀವರಾದರೂ ಭೋಗ ಮಾಡಿದರೂ ಮಹಾಶಕ್ತಿ ಇರುವಂತಹ ದೇವತೆಗಳು. ಅನ್ಯಾದೃಶ ಹಿಸುರ ಭುಕ್ತಿರತೋನ್ಯ ರೂಪ ಮನುಷ್ಯ ಭುಕ್ತಿರಿತಿ ನಾತ್ರ ವಿಚಾರ್ಯಮಸ್ತಿ. ಆ ದೇವತೆಗಳಿಗೆ ಭೋಗ ಮಾಡದಿದ್ದರೆ ದೌರ್ಬಲ್ಯವಿಲ್ಲ ಅನ್ನೋದಕ್ಕೆ ದೇವತೆಗಳನ್ನು ಅನಶನ ಅಂತ ಕರೆದಂತೆ ಭಗವಂತನಿಗೂ ಭೋಗವಿಲ್ಲದೆ ಇದ್ದರೆ ದೌರ್ಬಲ್ಯವಿಲ್ಲ ಅನ್ನುವುದಕ್ಕೆ ಈ ರೀತಿಯಾಗಿ ಕರೆದಿದ್ದಾರೆ ಅಂತ ಹೇಳಬೇಕು. ಇಲ್ಲಿ ಒಂದು ಮಾತು ಆಲೋಚನೆ ಮಾಡಬೇಕಾದದ್ದು ಹೀಗಿದೆ. ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಅನ್ನಾದ್ಭವಂತಿ ಭೂತಾನಿ ಇತ್ಯಾದಿ ಗೀತಾ ಭಾಷ್ಯಗಳಿಗೆ ವ್ಯಾಖ್ಯಾನ ಮಾಡುವಾಗ ದೇವತೆಗಳಿಗೆ ನಾವು ಯಜ್ಞಾದ್ಭವತಿ ಪರ್ಜನ್ಯ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಯಜ್ಞದಲ್ಲಿ ನಾವು ಕೊಟ್ಟ ಹವಿಸ್ಸಿನಿಂದ ಪರ್ಜನ್ಯ ಅಂದರೆ ಸೂರ್ಯ ಮೊದಲಾದ ಎಲ್ಲ ದೇವತೆಗಳು ಕೂಡ ಪುಷ್ಟರಾಗ್ತಾರೆ ಅಂತ ಅರ್ಥ ಬರೆದಿದ್ದಾರೆ. ಆದಿತ್ಯಂ ಉಪತಿಷ್ಠತಿ ಅಂತ. ನಾವು ಕೊಟ್ಟ ಹವಿಸ್ಸು ಸೂರ್ಯನಿಗೆ ಮುಟ್ತದೆ, ಇತ್ಯುಪಲಕ್ಷಣಂ ಎಲ್ಲ ದೇವತೆಗಳಿಗೂ ಮುಟ್ತದೆ. ಅದರಿಂದ ಅವರಿಗೆ ವಿಶೇಷವಾದಂತಹ ಪುಷ್ಟಿಯಾಗತ್ತೆ. ಮನುಷ್ಯ ದತ್ತವಾದ ಹವಿಸ್ಸಿನಿಂದಲೂ ದೇವತೆಗಳಿಗೆ ಪುಷ್ಟಿ ಉಂಟು ಅನ್ನುವ ಮಾತನ್ನು ಟೀಕಾಕೃತ್ಪಾದರೆ ಪ್ರಮೇಯ ದೀಪಿಕೆಯಲ್ಲಿ ಬರೆದದ್ದುಂಟು. ಇಷ್ಟು ಮಾತ್ರ ಅಲ್ಲ, ಮೊನ್ನೆ ಮಹಾಭಾರತವನ್ನು ಇಲ್ಲಿ ಕೇಳಿದವರೆಲ್ಲ ತಿಳಿದುಕೊಂಡಿರಬಹುದು. ಭೂಲೋಕದಲ್ಲಿ ಎಲ್ಲಿಯೂ ಕೂಡ ಯಜ್ಞಯಾಗಾದಿಗಳು ನಡೀತಾ ಇಲ್ಲ. ಭೂಲೋಕದಲ್ಲೇ ಯಜ್ಞಯಾಗಾದಿಗಳು ನಡೆಯಲಿಲ್ಲ ಅಂದರೆ ದ್ಯುಲೋಕವು ಖಾಲಿ ಆದ ಹಾಗೇನೆ. ಅವರು ಹವಿಸ್ಸು ಕೊಟ್ಟರೆ ತಾನೇ ನಾವು ಇರೋದು, ಇಲ್ಲದೇ ಇದ್ದರೆ ನಮಗೆ ಹೇಗೆ ಬದುಕು? ನಾವು ಮಳೆ ಕೊಟ್ಟರೆ ಇವರು ಬದುಕ್ತಾರೆ, ಅವರು ಹವಿಸ್ಸು ಕೊಟ್ಟರೆ ನಾವು ಬದುಕ್ತೇವೆ ಅಂತ ಮಹಾಭಾರತದಲ್ಲಿಯೂ ಬಂತು. ಇದೇ ತರಹದ ಮಾತು ಐತರೇಯೋಪನಿಷತ್ತಿನಲ್ಲಿಯೂ ಇದೆ. ಪರಸ್ಪರವಾಗಿ ಮೇಲಿನ ಕೆಳಗಿನ ಲೋಕಗಳ ಪೋಷಕ ಭಾವ ಇದೆ. ಹೀಗೆಲ್ಲ ಹೀಗಿರುವಾಗ ದೇವತೆಗಳಿಗೆ ಅನಶನ ಅದು ಭೋಗ ಇಲ್ಲದೆ ದೌರ್ಬಲ್ಯ ಇಲ್ಲ ಅನ್ನುವ ಮಾತನ್ನು ಹೇಗೆ ಹೇಳುತ್ತಾರೆ ಅಂತ, ಅದಕ್ಕೆ ಹೀಗೆ ಹೇಳಬಹುದು ಅಂತ ನಮಗನಿಸ್ತದೆ. ಮಹಾಂತಃ ಪ್ರಮಾಣಂ. ದೇವತೆಗಳಿಗೆ ಜೀವರು ಕೊಟ್ಟ ಅರ್ಥಾತ್ ಮಾನವರು ಕೊಟ್ಟ ಹವಿಸ್ಸಿನಿಂದ ಪುಷ್ಟಿ ಇರಬಹುದು. ವಿಶೇಷವಾದ ಒಂದು ತರಹದ ವಿಲಕ್ಷಣ ಉನ್ನಾಹ ವಿಶೇಷ ಅಂತ ಆನಂದದೊಳಗೆ ಹೇಳ್ತೀವಲ್ಲ, ಹಾಗೆ ಪುಷ್ಟಿಯಲ್ಲಿ ಒಂದು ವಿಶೇಷ ಬರಬಹುದು ಅಷ್ಟೇ ಹೊರತು ನೀವು ಕೊಡಲಿಲ್ಲ ಅಂದರೆ ಅವರು ಸೊರಗಿ ಸಾಯ್ತಾರೆ ಅಂತ ಅರ್ಥ ಅಲ್ಲ. ಇಷ್ಟೇ. ಪುಷ್ಟಿ ಇದೆ ಅಂತ ಒಪ್ಪೋಣ, ಸೊರಗ್ತಾರೆ ಅಂತ ಅರ್ಥ ಅಲ್ಲ. ಮಹಾಭಾರತದಲ್ಲಿ ನಾವೆಲ್ಲ ನಷ್ಟರಾಗಿ ಹೋಗಬೇಕಾಗ್ತದೆ ಅನ್ನೋ ಮಾತಿಗೂ ತಾತ್ಪರ್ಯ ಅಷ್ಟೇ. ಅಲ್ಲಿ ವಿಶೇಷವಾದಂತಹ ಪುಷ್ಟಿ ಇಲ್ಲದೆ ಹೋಗಬೇಕಾಗತ್ತೆ. ಅಥವಾ ಸ್ವರ್ಗದಲ್ಲಿ ಯಾರೂ ಇಲ್ಲದೆ ಇದ್ದರೆ ನಮ್ಮ ಕೆಲಸ ಏನು? ನಾವು ಖಾಲಿ ಕೂತು ಹವಿಸ್ಸು ಕೊಡದೇ ಇದ್ದರೆ ತಿಂದು ನಾವು ಬದುಕದೆ ಒದ್ದಾಡ್ತೇವೆ ಅಂತ ಹೀಗೆ ಅರ್ಥ ಅಲ್ಲ. ದ್ಯುಲೋಕ ಹಾಳಾಗ್ತದೆ ಇದರ ಅರ್ಥ. ಯಾರೂ ಯಜ್ಞಯಾಗಾದಿಗಳನ್ನು ಮಾಡದೇ ಇದ್ದರೆ ಪುಣ್ಯ ಮಾಡಬಹುದೇ ಯಾರಿಲ್ಲ ಅಂದರೆ ಮೇಲೆ ಯಾರು ಬರೋದೇ ಇಲ್ಲ. ಇಡೀ ಸ್ವರ್ಗ ಖಾಲಿ ಆದರೆ ನಾವು ಯಾರನ್ನು ನೇಮನ ಮಾಡಬೇಕು? ಅವನಿಗೆ ಈ ಸುಖ ಕೊಡು, ಅವನಿಗೆ ಈ ಡಿಪಾರ್ಟ್ಮೆಂಟಿಗೆ ಕಳಿಸು, ಅಲ್ಲಿ ಕಳಿಸು, ಇದನ್ನೆಲ್ಲ ಮಾಡ್ಕೋದು ಕೊಡೋದು ನಮ್ಮ ಕೆಲಸ. ಯಾರು ಬರಲೇ ಇಲ್ಲ ಅಂದರೆ ನಾವೇನು ಮಾಡಬೇಕು? ಕೂತು 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 ಅನ್ನೋ ಅರ್ಥದಲ್ಲಿ ದ್ಯುಲೋಕದಲ್ಲಿ ವಿಶೇಷವಾದಂತಹ ವೈಭವ ಇರೋದಿಲ್ಲ ಅಂತ ಇಷ್ಟೇ ತಾತ್ಪರ್ಯವನ್ನು ಮಾಡಬೇಕೇ ಹೊರತು ಊಟ ಇಲ್ಲದೆ ಸ್ವರಗಿ ಕೊರಗಿ ಸಾಯುವಂತೆ ಮಾನವರು ದೇವತೆಗಳು ನಾವು ಕೊಟ್ಟ ಅನ್ನ ಇಲ್ಲದೆ ಇದ್ದರೆ ಸೊರಗುತ್ತಾರೆ ಹೀಗೆಲ್ಲ ಅಭಿಪ್ರಾಯ ಅಲ್ಲ. ಇಲ್ಲದೇ ಇದ್ದರೆ ಈ ಭಾಗವತ ತಾತ್ಪರ್ಯದ ವಚನದ ವಿರೋಧ ಬರುತ್ತೆ. ಶಾಸನಾನಶನತ್ವೇನ ನರದೇವವು ಯಥೋದಿತೌ ಅತ್ಯುವಿನಾಪ್ಯದೌರ್ಬಲ್ಯಾತ್. ಉದಾಹರಣ ತಥಾ ಅನತ್ತಿ ಹರೇಹೇ ಭುಜ. ದೇವರೂ ಕೂಡ ಭೋಗ ಮಾಡಿದರೂ ಕೂಡ ಅವನಿಗೆ ಅನತ್ತಿ, ಅವನಿಗೆ ಭೋಗ ಇಲ್ಲ ಅಂತ ವ್ಯವಹಾರ ಮಾಡ್ತಾರೆ. ಇತಿ ಸ್ವಾಭಾವ್ಯೇ ತದೇವ ಪ್ರೋಕ್ತಂ ನಿರನ್ನೋಪಿ ಬಲೇನ ಭೂಯಾನ್. ಈ ಅರ್ಥವನ್ನು ನಾವು ಪ್ರಮಾಣಾಂತರ ಕೊಟ್ಟು ಹೇಳೋ ಅವಶ್ಯಕತೆಯೂ ಇಲ್ಲ. ಭಾಗವತದ ಈ ವಚನವೇ ಇಲ್ಲಿ ಪ್ರಮಾಣ. ಭೋಗ ಮಾಡೋದಿಲ್ಲ. ಯಾಕೆ ಅಂದರೆ ನಿರನ್ನೋಪಿ ಬಲೇನ ಭೂಯಾನ್, ಭೋಗ ಮಾಡದಿದ್ದರೂ ಬಲಿಷ್ಠನಾಗಿದ್ದಾನೆ ಅನ್ನೋದಕ್ಕಾಗಿಯೇ ಭೋಗ ಮಾಡಿಲ್ಲ ಅಂತೇವೆ ಎನ್ನುವುದು ತನ್ನ ಭಾವ ಅಂತ ತಾನೇ ಭಾಗವತ ಹೇಳಿಕೊಂಡಿದೆ. ಸ್ವಯಂ ತ್ವತ್ತೇವ ತಥಾಪಿ ನ ಅದನ ನಿಬಂಧನಂ ತಸ್ಯ ಬಲಂ. ಅವಶ್ಯವಾಗಿ ದೇವರು ಸ್ವತಂತ್ರವಾಗಿ ಭೋಗವನ್ನು ಮಾಡ್ತಾನೆ, ಆದರೆ ಭೋಗ ಮಾಡಿದ್ದರಿಂದ ಅವನಿಗೆ ಬಲ ಬಂದಿದೆ ಅಂತ ತಿಳಿಯಬೇಡಿ. ನಮಗೆ ಅನುಗ್ರಹ ಮಾಡೋದಕ್ಕೆ ಭೋಗ ಮಾಡ್ತಾನೆ. ನಾವು ಕೊಟ್ಟದ್ದನ್ನು ತಗೊಳ್ಳದೇ ಇದ್ದರೆ ನಮಗೆ ಪುಣ್ಯ ಬರೋದಿಲ್ಲ ಅನ್ನೋದಕ್ಕಾಗಿ ದೇವರು ಭೋಗ ಮಾಡ್ತಾನಷ್ಟೇ. ಅಥವಾ ತಾನು ಭೋಗ ಮಾಡದಿದ್ದರೆ ನಾವು ಭೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳಲ್ಲಿ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮಯಮ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ನಮ್ಮ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನಿಟ್ಟು
ದೇವರು ಭೋಗ ಮಾಡಿದರೆ ನಮಗೆ ಭೋಗ ಮಾಡಲಿಕ್ಕೆ ಬರುತ್ತೆ ಅನ್ನೋದಕ್ಕೆ ದೇವರು ಭೋಗ ಮಾಡ್ತಾನಷ್ಟೇ ಹೊರತು ಅದಿಲ್ಲದೆ ಅವನಿಗೆ ದೌರ್ಬಲ್ಯ ಇಲ್ಲ. ಇಷ್ಟು ಹೇಳಿದರು. ಇದು 2 ಋಗ್ಮಂತ್ರಗಳನ್ನು ಈ ವಿಷಯದಲ್ಲಿ ಪ್ರಮಾಣ ಕೊಡ್ತಾರೆ. ಇದೊಂದು ಘಟ್ಟ. ಯತ್ರ ಸುಪರ್ಣ ಅಮೃತಸ್ಯ ಭಾಗಂ ಅನಿಮೇಷಂ ವಿದಥಾ ಅಭಿಸ್ವರಂತಿ ಇನೋ ವಿಶ್ವಸ್ಯ ಭುವನಸ್ಯ ಗೋಪಾಃ ಸ ಮಾ ಧೀರಃ ಪಾಕಂ ಅತ್ರ ಆವಿವೇಶ. ಬಹಳ ಸುಂದರವಾದ ಮಂತ್ರವನ್ನು ದೇವರು ಇಲ್ಲಿ ತನ್ನ ಭೋಗವನ್ನೇ ನಮಗೆ ತಿಳಿಸೋದಕ್ಕೆ ತಾನೇ ಹೇಳಿಕೊಟ್ಟಿದ್ದಾನೆ. ಆದರೆ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಇದೆ. ಶ್ರೀಮದ್ ಆಚಾರ್ಯರ ಈ ಉದಾಹರಣೆ ಮಾಡಿದ ಮಂತ್ರಕ್ಕೆ ಅನೇಕ ವ್ಯಾಖ್ಯಾನಕಾರರು ಅನೇಕ ರೀತಿಯಾಗಿ ಅರ್ಥ ಮಾಡಿದ್ದಾರೆ. ಸೊಗಸಾದ ಅರ್ಥಗಳೇ ಇವೆ. ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದರೂ ಎಲ್ಲವೂ ಸೊಗಸಾದ ಅರ್ಥಗಳು. ಶ್ರೀನಿವಾಸ ತೀರ್ಥರು ಹೇಳಿದ ಅರ್ಥವನ್ನು ಮೊದಲಿಗೆ ಹೇಳಬಯಸ್ತೇನೆ. ಶ್ರೀನಿವಾಸ ತೀರ್ಥರಂತಾರೆ, ಯತ್ರ ಸುಪರ್ಣ ಅಮೃತಸ್ಯ ಭಾಗಂ ಅನಿವೇಶಂ ವಿದಥಾ ಅಭಿಸ್ವರಂತಿ. ಯಜ್ಞ ಮಾಡುವಾಗ ವಿದಥ ಅಂದರೆ ಯಜ್ಞ ಮಾಡುವಾಗ ದೇವತೆಗಳು ಪ್ರತಿಯೊಬ್ಬ ಜೀವರು ಕೂಡ ತಮಗೆ ವಿಶೇಷವಾಗಿ ದೇವತೆಗಳು ಸೋಮದ ಪಾನವನ್ನು ಮಾಡಬೇಕು ಅಂತನ್ನೋದಕ್ಕೋಸ್ಕರ ಆ ಯಜ್ಞವನ್ನು ಕುರಿತು ಧಾವಿಸಿ ಬರ್ತಾರೆ. ಯಾವ ಯಜ್ಞಕ್ಕೆ ನಿನ್ನ ಪರಿವಾರ ದೇವತೆಗಳೆಲ್ಲ ಸೋಮಪಾನ ಮಾಡುವುದಕ್ಕಾಗಿ ಧಾವಿಸಿ ಬರ್ತಾರೋ ಆ ಯಜ್ಞಕ್ಕೆ ನೀನೂ ಬಾರಪ್ಪ ಭಗವಂತ, ನಾನು ಕೊಡೋ ಹವಿಸ್ಸನ್ನು ಸ್ವೀಕಾರ ಮಾಡೋದಕ್ಕೆ ಅಂತ ಕರೆದಿದ್ದಾನೆ ಋಷಿ. ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೆ ಬಾ ಅಂತ ದೇವರನ್ನು ಕರೀಬೇಕಾದರೆ ಅವನು ಭೋಗನೇ ಮಾಡೋದಿಲ್ಲ ಅಂದರೆ ಕರೆದದ್ದಕ್ಕೆ ಅರ್ಥ ಇಲ್ಲ ಅಂತಾಗತ್ತೆ. ಹಾಗಾದರೆ ಭೋಗ ಮಾಡುವುದಕ್ಕೆ ಬಾ ಅಂತ ದೇವರನ್ನು ಕರೆಯೋದರಿಂದ ದೇವರಿಗೂ ಭೋಗ ಉಂಟು ಅನ್ನುವುದು ಇಲ್ಲಿ ಸ್ಪಷ್ಟವಾಗತ್ತೆ ಅನ್ನುವುದಕ್ಕೆ ಈ ಮಾತನ್ನು ಉದಾಹರಣೆ ಮಾಡಿತು. ಭಾವವನ್ನು ಮೊದಲಿಗೆ ಹೇಳಿದೆ, ಅನ್ವಯಾರ್ಥ ನಂತರ ಹೇಳುತ್ತೇನೆ. ಶ್ರೀನಿವಾಸ ತೀರ್ಥರ ಒಂದು ವಿಶೇಷ ಅಂದರೆ ಪ್ರತಿಯೊಂದು ತಾವು ಹೇಳುವ ಅರ್ಥಗಳಿಗೆ ನಿರುಕ್ತದ ಪ್ರಮಾಣವನ್ನು ಕೊಡ್ತಾರೆ. ವಿದಥ ಅಂದರೆ ಯಜ್ಞ ಅನ್ನುವುದಕ್ಕೆ ನಿರುಕ್ತ ಪ್ರಮಾಣ ಕೊಡ್ತಾರೆ. ಅಭಿಸ್ವರಂತಿ ಅಂದರೆ ಬರ್ತಾರೆ, ಅಭಿಸ್ವರಂತಿ ಅಭಿಪ್ರಯಂತಿ ಅಂತ ಇದೇ ಮಂತ್ರವನ್ನು ಉದಾಹರಣೆ ಮಾಡಿ ನಿರುಕ್ತ ಅರ್ಥ ಹೇಳುತ್ತದೆ. ಹಾಗೆ ಒಂದೊಂದು ಮಾತಿಗೂ ಒಂದೊಂದು ಅರ್ಥವನ್ನು ಶ್ರೀನಿವಾಸ ತೀರ್ಥರು ಹೇಳುತ್ತಾರೆ. ಅದನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ. ವಿದಥ ಇತಿ ಯಜ್ಞ ನಾಮ ಅಭಿಸ್ವರಂತಿ ಇತಿ ಅಭಿಪ್ರಯಂತಿ ಭುವನಸ್ಯ ಗೋಪಾಃ ಇತಿ ಇಂದ್ರಿಯಾಣಾಂ ಗೋಪಾಯಿತ. ಹೀಗೆ ಒಂದೊಂದಕ್ಕೂ ವಿಶ್ವಸ್ಯ ಇನಃ ಇನೋ ವಿಶ್ವಸ್ಯೇತಿ ಈಶ್ವರ ಸರ್ವೇಷಾಂ. ವೇದದ ವ್ಯಾಖ್ಯಾನವೆಂದು ಪ್ರಸಿದ್ಧವಾದ ನಿರುಕ್ತದಲ್ಲಿ ವೇದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೋ ಅದೇ ವ್ಯಾಖ್ಯಾನವನ್ನು ನಿರುಕ್ತಾನುಗುಣವಾಗಿ ಶ್ರೀನಿವಾಸ ತೀರ್ಥರು ಮಾಡುತ್ತಾರೆ ಎನ್ನುವುದು ಒಂದು ಗಮನಿಸಬೇಕಾದ ಅಂಶ. ಇನ್ನೊಂದು ಗಮನಿಸಬೇಕಾದ ಅಂಶ, ಈ ಭೋಗ ದೇವರಿಗೆ ಇದೆ ಅಂತ ಹೇಳುವುದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ತೋರಿ ಬರ್ತದೆ. ನೋಡಿ ಹೇಗಿದೆ ಅಂತ ಅನ್ನುವ ಅರ್ಥ ಹೇಳ್ತೇನೆ. ಯತ್ರ ವಿದಥೆ, ವಿದಥ ಅನ್ನುವುದು ಅದು ವೈದಿಕ ಪ್ರಯೋಗ, ವಿದಥೆ ಅಂತ ಅರ್ಥ. ಯತ್ರ ವಿದಥೆ, ಯಾವ ಯಜ್ಞದಲ್ಲಿ ಸುಪರ್ಣಾಹ, ಸುಪರ್ಣ ವಿಶೇಷವಾದ ಆನಂದಾನುಭವವನ್ನು ಪಡೆಯುವ ಯೋಗ್ಯತೆ ಇರುವಂತಹ ದೇವತೆ ಮತ್ತು ಅನಿಮೇಷಂ ಕುರ್ವಾಣಾಹ ಅಂದರೆ ನಿವೇಶಂ ಅಕುರ್ವಾಣಾಹ ರೆಪ್ಪೆ ಬಡೆಯದ ದೇವತೆಗಳು ರೆಪ್ಪೆ ಬಡೆಯೋದಿಲ್ಲ. ಸುಪರ್ಣಾಹ ಆನಂದಾನುಭವ ಯೋಗ್ಯರಾದಂತಹ ಮುಕ್ತಿಯೋಗ್ಯರಾದ, ಅನಿಮೇಷಂ ಕುರ್ವಾಣಾಹ ರೆಪ್ಪೆ ಬೆಡೆಯದಿರುವಂತಹ ದೇವತೆಗಳು ಅಮೃತಸ್ಯ ಭಾಗಮುದ್ದಿಶ್ಯ, ಅಮೃತ ಅಂದರೆ ಸೋಮಪಾನ ಮಾಡುವುದಕ್ಕೋಸ್ಕರ, ತಮಗೆ ಅರ್ಪಿಸಿದ ಸೋಮಪಾನವನ್ನು ಮಾಡುವುದಕ್ಕೋಸ್ಕರ ಅಭಿಸ್ವರಂತಿ ಅಭಿಪ್ರಯಂತಿ ನಿರುಕ್ತ ಅರ್ಥ ಹೇಳುತ್ತದೆ. ಯಾವ ಯಜ್ಞವನ್ನು ಕುರಿತು ದೇವತೆಗಳು ಧಾವಿಸಿ ಬರ್ತಾರೋ ಅತ್ರ, ಕೊನೆಗೆ ಅತ್ರ ಅಂತಿದೆ, ಅತ್ರ ಅಂತಹ ಯಜ್ಞವನ್ನು ಕುರಿತು ವಿಶ್ವಸ್ಯ ಇನಃ ಸಕಲ ಜಗತ್ತಿಗೂ ನಿಯಾಮಕನಾದ ಆ ದೇವತೆಗಳಿಗೂ ನಿಯಾಮಕ, ಯಜ್ಞ ಮಾಡುವ ಯಜಮಾನರಾದ ನಮಗೂ ನಿಯಾಮಕ, ಋತ್ವಿಜರಿಗೂ ನಿಯಾಮಕ, ಹವಿಸ್ಸಿಗೂ ನಿಯಾಮಕನಾದಂತಹ ಭಗವಂತ ಮತ್ಯಂಥವನು ಭುವನಸ್ಯ ಗೋಪಾಹ, ಇಡೀ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಅಂತರ್ಯಾಮಿಯಾಗಿ ಇಂದ್ರಿಯಗಳ ರಕ್ಷಣೆ ಮಾಡುವವನು ನೀನು. ಆದ್ದರಿಂದ ನೀನು
ನೀವ್ಯಾರೋ ಕೊಟ್ಟ ಹವಿಸ್ಸನ್ನು ನಾನೇನೋ ಭೋಗ ಮಾಡೋದು, ಮಾನುಷಾನ್ನ ನೀವೇ ತಿಂದುಬಿಡಿ ಅಂತ ಅಂದರೆ ದೇವರ ಜೊತೆಗೂ ತರ್ಕ ಮಾಡೋದಕ್ಕೆ ತಯಾರಾಗಿದ್ದಾರೆ ಋಷಿಗಳು. ಭುವನಸ್ಯ ಗೋಪಾಹ, ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಅಂತರ್ಯಾಮಿಯಾಗಿ ರಕ್ಷಕನಾಗಿ ನಾವು ಊಟ ಮಾಡೋ ಅನ್ನನೇ ಅನ್ನ ಸಾರು ನೀನು ಊಟ ಮಾಡ್ತೀಯೋ ಇಲ್ಲ, ಮತ್ತು ಯಜ್ಞದೊಳಗೆ ಯಾಕೆ ಬರೋದಿಲ್ಲ ಅಂತಿದಿ. ಭುವನಸ್ಯ ಗೋಪಾಹ, ಭುವನ ಅನ್ನೋದಕ್ಕೆ ಇಂದ್ರಿಯ ಅನ್ನೋ ಅರ್ಥ ನಿರುಕ್ತ ನೋಡದೇ ಇದ್ರೆ ಗೊತ್ತೇ ಆಗೋದಿಲ್ಲ. ಶ್ರೀನಿವಾಸ ತೀರ್ಥರು ಅದನ್ನು ತೊಗೊಂಡು ಬರ್ತಾರೆ. ಭುವನಸ್ಯ ಗೋಪಾಹ, ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಅಂತರ್ಯಾಮಿಯಾಗಿ ಇಂದ್ರಿಯ ರಕ್ಷಕನಾಗಿ ಪ್ರೇರಕನಾಗಿ ಇಂದ್ರಿಯಗಳಿಂದ ಭೋಗವನ್ನು ಮಾಡಿಸುವ ನೀನು ಬಾ. ನನ್ನನ್ನು ಕುರಿತು ಆವಿವೇಶ ಅಂದರೆ ಬಾ ಅಂತ ಕರೀತಾನೆ. ಯಾಕೆ? ಪಾಕಂ ಮಾ ಪಾಕಂ ಅಂದರೆ ನನ್ನ ಪಾಕ, ಮದೀಯಂ ಪಾಕಂ. ಅಂದರೆ ಮಯಾ ದೀಯಮಾನಂ ಪಾಕಂ, ಪಕ್ತವ್ಯಂ. ಇದಕ್ಕೂ ನಿರುಕ್ತ ಇದೆ. ಪಾಕ ಶಬ್ದಕ್ಕೆ ಪಕ್ತವ್ಯವಾದ ಹವಿಸ್ಸು ಅಂತ ನಿರುಕ್ತ ಅರ್ಥ ಹೇಳುತ್ತದೆ. ನಾನು ಮಾಡಿದಂತಹ ಏನು ಹವಿಸ್ಸಿದೆ, ಈ ಹವಿಸ್ಸನ್ನು ಭೋಕ್ತುಂ ಸ್ವೀಕಾರ ಮಾಡುವುದಕ್ಕೋಸ್ಕರ, ಮಾ ಪಾಕಂ ಭೋಕ್ತುಂ, ನಾನು ಮಾಡಿದ ಹವಿಸ್ಸನ್ನು ಭೋಗ ಮಾಡುವುದಕ್ಕೋಸ್ಕರ ಆವಿವೇಶ, ನೀನು ಬಂದು ಅದನ್ನು ಸ್ವೀಕಾರ ಮಾಡು ಎಂಬುದಾಗಿ, ಅಥವಾ ಬಂದಿದ್ದಾನೆ ಅಂತ ಹಳೆಯ ಸುದ್ದಿಯನ್ನು ಹೇಳ್ತಾ ಇದ್ದೇನೆ. ಆವಿವೇಶ, ಭಗವಂತ ಬಂದು ನನ್ನ ಮೇಲೆ ಅನುಗ್ರಹ ಮಾಡಿದ ಅಂತ. ಲಕಾರ ವ್ಯತ್ಯಯನ ಇನ್ನು ಮುಂದೆ ಬಾ ಅಂತೂ ಪ್ರಾರ್ಥನೆ ಮಾಡಬಹುದು. ಹಾಗಾದರೆ ನೋಡಿ, ಹವಿಸ್ಸನ್ನು ಭೋಗ ಮಾಡುವುದಕ್ಕೆ ಬಾ ಅಂತ ಕರೆದಿದ್ದಾರೆ. ಅಥವಾ ಇನ್ನೂ ಸ್ವಾರಸ್ಯ, ಶ್ರೀನಿವಾಸ ತೀರ್ಥರು ಸ್ಪಷ್ಟವಾಗಿ ಹೇಳಿದ ಹಾಗೆ ಹವಿಸ್ಸನ್ನು ಭೋಗ ಮಾಡುವುದಕ್ಕೆ ಬಂದಿದ್ದ. ಬಾ ಅಂದರೆ ನೀವು ಕರೆದ್ರೆ ಅವ ಬಂದಾನೋ ಬಿಟ್ಟಾನೆ ಯಾರಿಗೂ ಗೊತ್ತು ಅಂತ ಅನ್ಬೋದು. ಆ ವಿವೇಶ, ಹವಿಸ್ಸನ್ನು ಭೋಗ ಮಾಡುವುದಕ್ಕೆ ದೇವರು ಬಂದು ಬಿಟ್ಟಿದ್ದಾನೆ ಹಿಂದೆ. ಆ ಉಪಕಾರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾರೆ. ಹಾಗಾದರೆ ದೇವರು ಹವಿಸ್ಸನ್ನು ಭೋಗ ಮಾಡ್ತಾನೆ, ಒಪ್ಪಿಕೊಂಡು ಹಾಗಾಯಿತು. ಇಂದ್ರಿಯಗಳಿಗೆ ನಿಯಾಮಕ ಅನ್ನುವುದು ಅತ್ಯಂತ ಸಂಗತವಾದ ಅಂಶವಾಗ್ತದೆ ಭಗವದ್ಗೀತೆಗೆ. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ಅಧಿಷ್ಠಾಯ ವಿಷಯಾನುಪಸೇವತೆ ಅನ್ನೋದಕ್ಕೆ ಸ್ವಾರಸ್ಯವಾದ ಅರ್ಥವನ್ನು ಶ್ರೀನಿವಾಸ ತೀರ್ಥರು ಈ ಮಂತ್ರಕ್ಕೆ ಹೇಳಿದ್ದಾರೆ. ಇದರ ಅರ್ಥ ಬೇರೆಯವರು ಹೇಳಿದ್ದು ಅಸ್ವಾರಸ್ಯ ಅಂತ ಹೇಳುವುದರಲ್ಲಿ ನನಗೆ ತಾತ್ಪರ್ಯ ಇಲ್ಲ. ಎಲ್ಲರೂ ಸೊಗಸಾದ ಅರ್ಥಗಳನ್ನೇ ಹೇಳಿದ್ದಾರೆ. ಈ ಮಂತ್ರಕ್ಕೆ ಈ ಅನಿಮೇಷಂ ಎಂಬ ಶಬ್ದದ ಬಗ್ಗೆ ಮಾತ್ರ ಬಹಳ ಜನ ಬೇರೆ ಬೇರೆ ರೀತಿಯಾಗಿ ಕಂಪ್ಯೂಟರಲ್ಲಿ ಆ್ಯನಿಮೇಷನ್ ಮಾಡಿದ ಹಾಗೆ ಈ ಅನಿಮೇಷ ಶಬ್ದಕ್ಕೆ ವಿಚಿತ್ರವಾದ ಅರ್ಥಗಳನ್ನು ಒಬ್ಬೊಬ್ಬರು ತಮಗೆ ತಿಳಿದ ಹಾಗೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಅನಿಮೇಷಂ ಕುರ್ವಾಣಾಹ ಅಂತ ಒಂದು ಅರ್ಥವನ್ನು ಶ್ರೀನಿವಾಸ ತೀರ್ಥರು ಹೇಳಿದರು. ಅಂದರೆ ಇವರು ಕರ್ತೃ ವಿಶೇಷಣ ಮಾಡಿದರು ಇದನ್ನು. ದೇವತೆಗಳು ಹೇಗಿದ್ದಾರೆ ಅಂದರೆ ರೆಪ್ಪೆ ಬೆಡೆಯದ ದೇವತೆಗಳು ಅಂತ. ಇನ್ನು ಕೆಲವರು ಇದಕ್ಕೆ ಅರ್ಥವನ್ನು ಮಾಡೋದು ಅನಿಮೇಷಂ ಅಂತನ್ನೋ ಶಬ್ದಕ್ಕೆ ಕ್ರಿಯಾವಿಶೇಷಣ ಮಾಡಿದ್ದಾರೆ. ಅಭಿಸ್ವರಂತಿ ಎನ್ನುವ ಶಬ್ದಕ್ಕೆ ಅವರು ಅರ್ಥ ಮಾಡಿದ್ದು ಅದನ್ನು ಅರ್ಥ ಹೇಳುವಾಗಲೇ ತಿಳಿಯಿರಿ ಹೇಗೆ ಅಂತ. ಹೇಗೆ ಅರ್ಥ ಮಾಡ್ತಾರೆ ಅಂದರೆ, ಸುಪರ್ಣಾಹ ದೇವತೆಗಳು ವಿದಥಾ ಯಜ್ಞದಲ್ಲಿ, ಯತ್ರ ವಿದಥಾ ಯಾವ ಯಜ್ಞದಲ್ಲಿ, ಅಮೃತಸ್ಯ ಭಾಗಂ ಉದ್ದಿಶ್ಯ, ಅಮೃತ ಭಾಗ ಅಂದರೆ ಮೋಕ್ಷನೇ, ಸೋಮಪಾನ ಅಂತ ಮಾಡೋದಿಲ್ಲ ಅವರು. ಯಜ್ಞ ಅಂದರೆ ಬರೀ ಈ ಕೇವಲ ದ್ರವ್ಯ ಯಜ್ಞ ಒಂದೇ ಅಲ್ಲ, ಜ್ಞಾನ ಯಜ್ಞ, ಜಪಯಜ್ಞ, ಸ್ವಾಧ್ಯಾಯ ಯಜ್ಞ, ದ್ರವ್ಯ ಯಜ್ಞ ಮೊದಲಾದ ಎಲ್ಲ ಯಜ್ಞಗಳಲ್ಲಿ ಸುಪರ್ಣಾಹ ಉತ್ತಮವಾದಂತಹ ಮುಕ್ತಿಯೋಗ್ಯರಾದ ಜೀವರಾಶಿಗಳು. ಅವರು ದೇವತೆಗಳೇ ಆಗಬೇಕಾಗಿಲ್ಲ. ದೇವತೆಗಳು, ಗಂಧರ್ವರು, ಋಷಿಗಳು, ಮನುಷ್ಯೋತ್ತಮರು ಎಲ್ಲರೂ ಕೂಡ ಈ ಎಲ್ಲ ಆನಂದಾನುಭವವನ್ನು ಪಡೆಯುವ ಯೋಗ್ಯತೆ ಇರುವಂತಹ ಎಲ್ಲ ಸುಜೀವರು ಕೂಡ ಈ ಜ್ಞಾನಾದಿ ರೂಪವಾದಂತಹ ಸಕಲ ಯಜ್ಞಗಳಲ್ಲಿ ಅಮೃತಸ್ಯ ಭಾಗವುದ್ದಿಶ್ಯ, ತಮಗೆ ಯೋಗ್ಯವಾದ ಮೋಕ್ಷ ಭಾಗ ಏನಿದೆ, ತಮ್ಮ ಪಾಲಿನ ಮೋಕ್ಷ ಭಾಗ, ಅಮೃತಸ್ಯ ಭಾಗವುದ್ದಿಶ್ಯ, ತಮ್ಮ ಪಾಲಿಗೆ ದಕ್ಕುವ ಮೋಕ್ಷಕ್ಕೋಸ್ಕರ ಅನಿಮೇಷಂ ಅಭಿಸ್ವರಂತಿ. ಅನಿಮೇಷಂ ಅಂದರೆ ಎಡಬಿಡದೆ ಕ್ರಿಯಾವಿಶೇಷಣ ಮಾಡಿದರು. ಅನಿಮೇಷಂ ಅಭಿಸ್ವರಂತಿ, ಎಡಬಿಡದೆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಅಭಿಸ್ವರಂತಿ ಎನ್ನುವುದಕ್ಕೆ ಜಾಸ್ತಿ ಮಾತಾಡಲಿಲ್ಲ ಶ್ರೀನಿವಾಸ ತೀರ್ಥರು. ನಿರುಕ್ತ ಹೇಳಿದೆ ಅಭಿಸ್ವರಂತಿ ಅಂದರೆ ಅಭಿಪ್ರಯಂತಿ ಅಷ್ಟು ಹೇಳಿದರು. ಇವರು ಶಬ್ದಕ್ಕೆ ಕೋಶವನ್ನು ನೋಡಿಕೊಂಡು, ಅಂದರೆ ಧಾತುಪಾಠ ನೋಡಿದರೆ ಧಾತು ವ್ಯಾಖ್ಯಾನದಲ್ಲಿ ಸ್ವರ ಶಬ್ದ ಉಪತಾಪಯೋಹೋ ಅಂತಿದೆ. ಶಬ್ದ ಅಂದರೆ ಸ್ತುತಿರೂಪವಾದ ಶಬ್ದ. ಹೀಗಾಗಿ ಎಡಬಿಡದೆ ಅಭಿಸ್ವರಂತಿ ಭಗವಂತನ ಸ್ತೋತ್ರ ಮಾಡ್ತಾರೆ, ಅಥವಾ ಭಗವಂತನಿಗಾಗಿ ಉಪತಾಪ ತಪಸ್ಸಿನ ಆಚರಣೆಯನ್ನು ಮಾಡ್ತಾರೆ, ಕ್ರಿಯಾವಿಶೇಷಣ. ಅಂತಹ ಇನೋ ವಿಶ್ವಸ್ಯ ಭುವನಸ್ಯ ಗೋಪಾಹ, ಜನರಲ್ ಆಗಿ ಅರ್ಥ, ಇಡೀ ಜಗತ್ತಿಗೆ ನಿಯಾಮಕ, ಭುವನಸ್ಯ ಗೋಪಾಹ ಜಗತ್ತಿಗೆ ರಕ್ಷಕ. ಅಂತಹ ಧೀರನಾದ ಪರಮಾತ್ಮ
ಪಾಕಮತ್ರಾವಿವೇಶ ಅನ್ನುವುದಕ್ಕೆ ಮಾತ್ರ ಪಕ್ತವ್ಯವಾದ ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೆ ಅಂತ ಅರ್ಥ ಮಾಡಲಿಲ್ಲ. ಪಾಕಂ ಅಂದರೆ ಯಜ್ಞಾದಿಗಳ ಪಾಕವನ್ನು, ಯಜ್ಞಾದಿಗಳ ಫಲವನ್ನು, ಕರ್ಮಫಲಗಳನ್ನು ಭೋಗ ಮಾಡುವುದಕ್ಕೆ ಬಾ ಅಂತ. ಅಂದರೆ ಇದು ಕೂಡ ಭೋಗವನ್ನು ಸಾಧನ ಮಾಡುವುದಕ್ಕೆ ಈ ಅರ್ಥವನ್ನು ತಾಮ್ರಪರ್ಣಿ ಆಚಾರ್ಯರೇನು ಹೇಳಿದ್ದಾರೆ ಹೊಂದುತ್ತದೆ. ಯಾಕೆ ಅಂದರೆ ಯಜ್ಞಾದಿ ರೂಪವಾದ ಕರ್ಮಗಳ ಫಲ ಏನು? ಮತ್ತೆ ವಿಷಯಗಳ ಭೋಗನೆ. ಆ ವಿಷಯ ಭೋಗವನ್ನು ಮಾಡುವುದಕ್ಕೆ ದೇವರು ಬಂದ ಅಂದರೆ ದೇವರಿಗೆ ಭೋಕ್ತೃತ್ವ ಇದೆ ಅಂತ ಸಾಧನ ಮಾಡುವುದಕ್ಕೆ ಈ ಮಾತು ಕೂಡ ಹೊಂದುತ್ತದೆ. ನೇರವಾಗಿ ಹವಿಸ್ಸನ್ನೇ ಭೋಗ ಮಾಡುವುದಕ್ಕೆ ಬಾ ಅಥವಾ ಬಂದಿದ್ದಾನೆ ಅಂತ ಶ್ರೀನಿವಾಸ ತೀರ್ಥರ ಅರ್ಥ ಹೇಳಿದರೆ, ಯಜ್ಞಾದಿಗಳನ್ನು ಮಾಡಿದ ಮೇಲೆ ಇದರಿಂದ ಬರುವ ಪಾಕ ಏನಿದೆ, ಪರಿಪಾಕ ಅಂದರೆ ಸ್ವರ್ಗದಲ್ಲಿಯೋ ಜನ್ಮಾಂತರದಲ್ಲಿಯೋ ನಾನಾ ವಿಷಯಗಳ ಭೋಗ ಮಾಡುವುದೇನಿದೆ ಅಲ್ಲ, ಅದನ್ನು ದೇವರು ಭೋಗಿಸುವುದಕ್ಕೆ ಬಂದ. ಅಂತೂ ದೇವರು ಭೋಗ ಮಾಡ್ತಾನೆ ಅನ್ನೋ ಅರ್ಥ ಇಲ್ಲಿಯೂ ಬಂತು. ಯಜ್ಞ ಕಾಲದಲ್ಲಿ ಕೊಡುವ ಹವಿಸ್ಸನ್ನು ಭೋಗ ಮಾಡುವುದಕ್ಕೆ ಬಂದ, ಅಥವಾ ಯಜ್ಞದ ಫಲವಾಗಿ ನಾವು ಜನ್ಮಾಂತರದಲ್ಲಿ ಸ್ವರ್ಗದಲ್ಲಿ ಭೋಗ ಮಾಡುವ ವಿಷಯಗಳನ್ನು ಭೋಗಿಸುವುದಕ್ಕೆ ದೇವರು ಬಂದ ಇತ್ಯನ್ಯದೇತತ. ಅಂತೂ ಭೋಗ ದೇವರು ಮಾಡ್ತಾನೆ ಎನ್ನುವುದು ಎರಡೂ ವ್ಯಾಖ್ಯಾನಗಳಲ್ಲಿ ನಮಗೆ ತಿಳಿದು ಬರ್ತದೆ. ಇದಲ್ಲದೆ ಇಲ್ಲಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೂ ಆಯಿ ಆಚಾರ್ಯರು ಅನಿಮೇಷಂ ಅನ್ನುವುದನ್ನು ಕರ್ಮಕ್ಕೆ ವಿಶೇಷಣ ಮಾಡಿದ್ದಾರೆ. ಅನಿಮೇಷನಾದ ಭಗವಂತನನ್ನು ಅಂತ. ಕರ್ತೃವಿಶೇಷಣ ಅಲ್ಲ, ಕ್ರಿಯಾವಿಶೇಷಣ ಅಲ್ಲ, ಕರ್ಮ ವಿಶೇಷಣ. ಅನಿಮೇಷನಾದಂತಹ, ಅನಿಮೇಷ ಅಂದರೆ ನಿಮೇಷ ಮೊದಲಾದ ಯಾವ ಕಾಲಕೃತ ವಿಕಾರವಿಲ್ಲದ ಅನಾದಿನಿತ್ಯನಾದ ಏಕಪ್ರಕಾರನಾದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ, ಅಥವಾ ಅಂತಹ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾರೆ, ಹಾಗೆ ಅಂತ ಅವರ ಅರ್ಥ ಹೇಳಿದ್ದಾರೆ. ಸುಧೀಂದ್ರ ತೀರ್ಥರು ಹೇಳುವ ವ್ಯಾಖ್ಯಾನದಲ್ಲಿ ಒಟ್ಟಾರೆ ಈ ಶ್ಲೋಕಕ್ಕೇನೆ ಪೂರ್ಣ ಬೇರೆ ರೀತಿಯಾಗಿ ಅವರು ವ್ಯಾಖ್ಯಾನ ಮಾಡಿದ್ದುಂಟು. ಹೇಗೆ ಅಂತ ಯತ್ರ ಸುಪರ್ಣ ಅಮೃತಸ್ಯ ಭಾಗಂ ಅನಿಮೇಷಂ ವಿದಥಾಭಿಸ್ವರಂತಿ ಇನೋ ವಿಶ್ವಸ್ಯ ಭುವನಸ್ಯ ಗೋಪಾಃ ಸಮಾಧೀರ ಪಾಕಮತ್ರ ವಿಶೇಷ. ಒಂದು ಅವರು ಬೇರೆ ಮಾಡಿದ ಅರ್ಥ, ಅನಿಮೇಷ ಶಬ್ದವನ್ನು ದೇವರಿಗೆ ವಿಶೇಷಣ ಕೊಟ್ಟರು. ಆಮೇಲೆ ವಿದಥ ಅನ್ನೋ ಶಬ್ದಕ್ಕೆ ವಿದಥ ಇತಿ ಯಜ್ಞನಾಮ ಅಂತ ನಿರುಕ್ತವನ್ನು, ನಿಘಂಟುವನ್ನು ಕೈಬಿಟ್ರು. ಬಿಟ್ರು ಅನ್ನೋ ಶಬ್ದಕ್ಕೆ ತ್ರ್ಯರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ. ಯಾವ ವ್ಯಾಖ್ಯಾನಕಾರದ ಹೇಳಿದ ಅರ್ಥವನ್ನು ಅಸಮಂಜಸ ಅಂತ ನಾವು ಅನ್ನೋದು ಬೇಕಾಗಿಲ್ಲ, ಎಲ್ಲರೂ ಮಹನೀಯರೇ. ತ್ರ್ಯರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ, ಮೂಲ ಸಿದ್ಧಾಂತಕ್ಕೆ ವಿರೋಧ ಬರದೇ ಇದ್ದ ಹಾಗೆ ಬೇರೆ ಬೇರೆ ರೀತಿಯ ಅರ್ಥವನ್ನು ಮಾಡಬಹುದು. ಅವರು ವಿದಥ ಅನ್ನುವ ಶಬ್ದಕ್ಕೆ ವಿತಥ ಅಂತ ಅರ್ಥ ತೆಗೆದುಕೊಳ್ತಾರೆ. ಹೇಗೆ ಸನಾದನ, ಸನಾತನ, ನಾದೇನ ಸಹಿತ ಸನಾದಹ, ನಾದನೇನ ಸಹಿತ ಸನಾದನ ಅಂತ. ಹಾಗೆ ದ ಅನ್ನುವುದನ್ನು ಬಳಸಿದ ಹಾಗೆ ಇಲ್ಲಿ ವಿತಥ, ವಿದಥ ಇದ್ದದ್ದನ್ನು ವಿತಥ, ಸನಾದನ ಇದ್ದದ್ದನ್ನು ಸನಾತನ ಮಾಡಿದ ಹಾಗೆ ವಿದಥ ಇದ್ದದ್ದನ್ನು ವಿತಥ ಮಾಡಿಕೊಂಡ್ರವರು. ವಿತಥ ಅಂದರೆ ವಿಪರೀತವಾದಂತಹ ಕಾರ್ಯಗಳು, ಅಂದರೆ ಅನಿಷ್ಟಗಳು, ಪಾಪಗಳು ಅಂತ ಅರ್ಥ ಮಾಡ್ತಾರೆ. ಹಾಗಾದರೆ ಅವರ ಪ್ರಕಾರ ಯತ್ರ ಯಾವ ಭಗವತ್ ಸತಿ ಸಪ್ತಮಿ, ಯತ್ರ ಯಾವ ಯಜ್ಞದಲ್ಲಿ ಅಲ್ಲ, ಯತ್ರ ಯಾವ ಪರಮಾತ್ಮ ಅಪರೋಕ್ಷೀಕ್ರಿಯಮಾಣೇ ಸತಿ, ಯಾವ ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡರೆ ಆ ಸಾಕ್ಷಾತ್ಕಾರದ ಬಲದಿಂದ ಸುಪರ್ಣಾಹ ಎಲ್ಲ ಜೀವರಾಶಿಗಳು, ಯೋಗ್ಯರಾಗಿರತಕ್ಕಂತಹ ಜೀವರಾಶಿಗಳು ಅಮೃತಸ್ಯ ಭಾಗಂ, ಮೋಕ್ಷದ ತಮಗೆ ಯೋಗ್ಯವಾದಂತಹ ಮೋಕ್ಷವನ್ನು ಹೊಂದುತ್ತಾರೆ. ಹೊಂದುವುದಕ್ಕೋಸ್ಕರ ವಿದಥ ಅಭಿಸ್ವರಂತಿ, ಆ ಮೋಕ್ಷಕ್ಕೆ ಪ್ರತಿಬಂಧಕವಾದಂತಹ ಏನೇನು ಅಪ್ರಾರಬ್ಧವಾದಂತಹ ಪಾಪಗಳಿವೆ, ಪ್ರಾರಬ್ಧವಾದ ಪಾಪಗಳಿವೆ, ಅವುಗಳೆಲ್ಲವನ್ನೂ ಕೂಡ ಸುಟ್ಟು ಹಾಕ್ತಾರೆ. ಅಪ್ರಾರಬ್ಧ ಪಾಪಗಳನ್ನು ಪೂರ್ಣ ಸುಟ್ಟು ಹಾಕ್ತಾರೆ, ಪ್ರಾರಬ್ಧ ಪಾಪಗಳನ್ನು ಉಪಮರ್ದ ಮಾಡಿಕೊಳ್ತಾರೆ. ಯಾಕೆಂದರೆ ಸ್ವ ಶಬ್ದ ಉಪತಾಪಯೋಹೋ, ಸ್ವರ ಅನ್ನುವ ಶಬ್ದಕ್ಕೆ ತಾಪ ಅಂತ ಅರ್ಥ ಇದೆ. ತಾಪ ಅಂದರೆ ಸುಡು. ಹಾಗಾದರೆ ವಿತಥ, ಅನಿಷ್ಟವಾದಂತಹ ಏನೆಲ್ಲ ಪಾಪಕರ್ಮಗಳಿವೆ, ಅಪ್ರಾರಬ್ಧವಾದ ಪಾಪಕರ್ಮಗಳು, ಅವುಗಳೆಲ್ಲವನ್ನೂ ಸುಟ್ಟು ಹಾಕುತ್ತಾರೆ ಅಂತ ಅರ್ಥ ಮಾಡಿದರು ಸುಧೀಂದ್ರ ತೀರ್ಥರು. ಯತ್ರ ಯಾವ ಭಗವಂತನು ಸಾಕ್ಷಾತ್ ಕ್ರಿಯಮಾಣನಾದಾಗ, ಅರ್ಥಾತ್ ಯಾವ ಪರಮಾತ್ಮನ ಸಾಕ್ಷಾತ್ಕಾರ ನಾವು ಮಾಡಿಕೊಂಡಾಗ, ಅಮೃತಸ್ಯ ಭಾಗಮುದ್ದೇಶ್ಯ ನಮ್ಮ ಸ್ವರೂಪಾನಂದಾವಿರ್ಭಾವ ರೂಪವಾದ ಮೋಕ್ಷವಾಗಬೇಕು ಅನ್ನುವುದಕ್ಕೋಸ್ಕರವಾಗಿ ವಿದಥ, ವಿತಥವಾಗಿರುವಂತಹ
ಏನೆಲ್ಲ ಅನಿಷ್ಟಗಳಿವೆ ಅವುಗಳನ್ನು ಅಭಿಸ್ವರಂತಿ ಸುಟ್ಟು ಹಾಕ್ತಾರೆ. ಆ ಮೋಕ್ಷ ನಮಗೆ ಸಿಗೋದು ಎಷ್ಟು ದಿನಗಳವರೆಗೆ ಸಿಗತ್ತೆ? ಅನಿಮೇಷಂ. ಅನಿಮೇಷಂ ಅಮೃತಸ್ಯ ಭಾಗಂ ಉದ್ದೇಶ್ಯ. ಹೀಗೂ ಒಂದರ್ಥ. ಅನಿಮೇಷನಾದ ಅಂದರೆ ಕರ್ಮದೊಳಗೂ ಎರಡಿದೆ, ಒಂದು ಉದ್ದೇಶ್ಯ, ಒಂದು ನೇರವಾದ ಕರ್ಮ. ಮೋಕ್ಷಕ್ಕಾಗಿ ದೇವರನ್ನು ಸ್ತೋತ್ರ ಮಾಡ್ತಾರೆ ಅಲ್ವಾ? ಮೋಕ್ಷ ಎಂಥದ್ದು? ಅನಿಮೇಷ, ಅನಂತ ಕಾಲದವರೆಗೆ ಇರೋದು, ಯಾವುದೇ ಕಾಲಕೃತವಾದಂತಹ ನಾಶ ಇಲ್ಲದೆ ಇದ್ದದ್ದು. ಅನಂತ ಕಾಲದವರೆಗೆ ಇರುವ ಮೋಕ್ಷಕ್ಕಾಗಿ ಅನಿಮೇಷನಾದ ಪರಮಾತ್ಮನನ್ನು ಅನಿಮೇಷಂ ಎಡಬಿಡದೆ, ಅನಿಮೇಷಂ ಕುರ್ವಾಣ ರೆಪ್ಪೆ ಬಡೆಯದೇ ಇರುವಂತಹ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಭಾವವನ್ನು ತಿಳಿಸಿದ್ದಾರೆ. ಇರಲಿ. ಏನೋ ವಿಶ್ವಸ್ಯ ಭುವನಸ್ಯ ಗೋಪಾಹ ಸಮಾಧೀರ ಪಾಕಮತ್ರ ವಿವೇಶ ಅನ್ನೋದಕ್ಕೆ ನಾನು ಕೊಡುವ ಹವಿಸ್ಸನ್ನು ತೆಗೆದುಕೊಳ್ಳೋದಕ್ಕೆ ಬಾ ಅಂತೂ ಅರ್ಥ ಮಾಡಲಿಲ್ಲ ಸುಧೀಂದ್ರರು. ಹಾಗಾದರೆ ಯಜ್ಞದ ಪರಿಪಾಕವನ್ನು ಸ್ವೀಕಾರ ಮಾಡುವುದಕ್ಕೆ ಬಾ ಅಂತ ತಾಮ್ರಪರ್ಣಿ ಆಚಾರ್ಯರು ಹೇಳಿದಾಗ ಅರ್ಥ ಮಾಡಿದರೆ ಅದನ್ನೂ ಮಾಡಲಿಲ್ಲ. ಪಾಕ ಅನ್ನುವುದಕ್ಕೆ ಮಗು, ಕೂಸು ಅಂತ ಅರ್ಥ. ಅಹಂ ಸಕ್ತಪ್ಪೋತೆ, ಅದರ ಮುಂದೆ ಬರ್ತದಲ್ಲ, ರತಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿ ರತಃ. ಸತ್ಯಸಂಧ ತೀರ್ಥರು ಅರ್ಥ ಹೇಳ್ತಾರೆ, ಶ್ಲೋಕ ಸ್ತೋತ್ರ ಮಾಡ್ತಾರೆ. ರತಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿ ರತಃ. ಪಾಕ ಅಂದ್ರೆ ಮಗ. ರತಃ ಪಾಕೆ, ಪಾಕನಲ್ಲಿ ಅಂದರೆ ಬೇರೆಯವರು ತಮ್ಮ ತಮ್ಮ ಮಕ್ಕಳಲ್ಲೇ ಆಸಕ್ತರಾಗಿದ್ದಾರೆ, ಅಥವಾ ಪಾಕ ಅಡುಗೆಯಲ್ಲೇ ಆಸಕ್ತರಾಗಿದ್ದಾರೆ. ತವ ಪಾಕೆ, ನಿನ್ನ ಮಗ ವಾಯುದೇವರಲ್ಲಿ ನಾವು ಭಕ್ತಿ ಮಾಡಲಿಲ್ಲ ಅಂತ. ರತಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿ ರತಃ. ಪಾಕದಲ್ಲಿ ನಿಮಗೆ ಒಳ್ಳೆ ನೈಪುಣ್ಯವನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದ್ದರೆ ಆ ಪಾಕ, ಪರಮಾತ್ಮನ ಪಾಕ, ಅರ್ಥಾತ್ ಭಗವಂತನ ಮಕ್ಕಳಾದ ವಾಯುದೇವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಬೇಕು ನಿಜವಾಗಿ. ಇರಲಿ. ಅಂತೂ ಇಲ್ಲಿ ಪಾಕ ಅನ್ನುವುದನ್ನು ಆ ಅರ್ಥದಲ್ಲಿ ತೆಗೆದುಕೊಳ್ತಾರೆ. ಪಾಕಮ್ಮ ಆವಿವೇಶ. ಪಾಕ, ಹುಡುಗ ನಾನು, ಅಜ್ಞಾನಿ, ಬಾಲಕ, ನನ್ನಂತಹ ಸಾಮಾನ್ಯನಾದ ಅಜ್ಞಾನಿಯಾದ ಒಬ್ಬ ಜೀವ ಮಾಡಿದಂತಹ ಯಜ್ಞಕ್ಕೂ ಕೂಡ ದೇವರು ಬಂದ. ಪಾಕಮ್ಮ ಆವಿವೇಶ ಅಂತ ಸುಧೀಂದ್ರ ತೀರ್ಥರು ಅಭಿಪ್ರಾಯವನ್ನು ಮಾಡ್ತಾರೆ. ಆದರೆ ಸುಧೀಂದ್ರ ತೀರ್ಥರ ಪ್ರಕಾರ ಈ ಶ್ಲೋಕದಲ್ಲಿ ದೇವರಿಗೆ ಭೋಗ ಇದೆ ಅಂತ ಹೇಳಿದ್ದಿಲ್ಲ. ಭೋಗ ಸಾಧನ ಮಾಡಲು ಹೊರಟ ಈ ಮಂತ್ರದಲ್ಲಿ ಭೋಗ ಹೇಳಿದ್ದಿಲ್ಲ. ಹಾಗಾದರೆ ಸುಧೀಂದ್ರ ತೀರ್ಥರು ಮಾಡಿದ ವ್ಯಾಖ್ಯಾನ ತಪ್ಪೇ ಅಂತ ಅನಿಸ್ತದೆ. ತಪ್ಪಲ್ಲ. ಅವರು ಮುಂದಿನ ಶ್ಲೋಕದಲ್ಲಿ 2 ಮಂತ್ರವನ್ನು ಆಚಾರ್ಯರು ಉದಾಹರಣೆ ಮಾಡಿದ್ದಾರೆ. 2ನೇ ಮಂತ್ರದಲ್ಲಿ ಭೋಗವನ್ನು ಹೇಳಿದ್ದಾರೆ. 2ನೇ ಮಂತ್ರದಲ್ಲಿ ಇರುವ ಸರ್ವನಾಮ ಶಬ್ದದಿಂದ ಯಾರನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಸೋದಕ್ಕೆ ಈ ಮೊದಲನೇ ಮಂತ್ರದ ಉದಾಹರಣೆ ಅಷ್ಟೇ. 2 ಶ್ಲೋಕ ಸೇರಿ ದೇವರಿಗೆ ಭೋಗವನ್ನು ಹೇಳಲಿಕ್ಕೆ ಸಮರ್ಥವಾಗತ್ತೆ ಅಂತ ಸುಧೀಂದ್ರ ತೀರ್ಥರ ಅಭಿಪ್ರಾಯ. ಈ ಶ್ಲೋಕದಲ್ಲಿ ಭೋಗವನ್ನು ಹೇಳಿದ್ದಾರೆ, 2ನೇ ಶ್ಲೋಕದಲ್ಲಿಯೂ ಭೋಗವನ್ನು ಹೇಳಿದ್ದಾರೆ. ನಿರುಕ್ತದಲ್ಲಿ ಹಾಗೇ ವ್ಯಾಖ್ಯಾನ ಉಂಟು. 2 ಶ್ಲೋಕದಲ್ಲಿ ಭೋಗ ಇದೆ, 2 ಶ್ಲೋಕಕ್ಕೂ ಹೀಗೆ ವ್ಯಾಖ್ಯಾನ ನಿರುಕ್ತದಲ್ಲಿ ಉಂಟು ಅಂತ ಶ್ರೀನಿವಾಸ ತೀರ್ಥರು ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಭೋಗ ಇಲ್ಲ. ನಿರುಕ್ತದಲ್ಲಿ ಹೇಳಿದ ಅರ್ಥ ಒಂದಾದರೂ ಕೂಡ ಬೇರೆ ರೀತಿಯ ಕೋಶಾದಿಗಳನ್ನು ನೋಡಿಕೊಂಡು ನಾವು ಇದಕ್ಕೆ ಹೊಸ ಅರ್ಥವನ್ನು ಮಾಡಿದರೂ ಅದು ಸೊಗಸಾದ ಸಿದ್ಧಾಂತಕ್ಕೆ ಅವಿರುದ್ಧವಾದ ಅರ್ಥವಾಗತ್ತೆ. ಆದರೆ ಮುಂದಿನ ಶ್ಲೋಕದಲ್ಲಿ ಭೋಗವನ್ನು ಹೇಳಿದಂತೆ ಆಗತ್ತೆ ಅಂತ ಸುಧೀಂದ್ರ ತೀರ್ಥರ ಅಭಿಪ್ರಾಯ ಹೀಗಿದೆ. ಏನೋ ವಿಶ್ವಸ್ಯ ಭುವನಸ್ಯ ಗೋಪಾಃ ಸಮಾಧೀರಃ ಪಾಕಂ ಅತ್ರ ಆವಿವೇಶ. ಇನ್ನು 2ನೇ ಮಂತ್ರ. ಯಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣ ನಿವಿಶಂತೆ ಸುವತೆ ಚಾಧಿ ವಿಶ್ವೇ ತಸ್ಸೇದಾಹುಃ ಪಿಪ್ಪಲಂ ಸ್ವಾದ್ವಗ್ರೆ ತನ್ನೋ ನಷದ್ಯಃ ಪಿತರನ್ನವೇದ ಇತ್ಯಾದಿ ವಾಕ್ಯಶೇಷ. ಮೊದಲನೇ ಮಂತ್ರಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೀಲಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯ ಅರ್ಥ ಬರೆಯಬೇಕಾಯಿತು. ಇದಕ್ಕೆ ಶ್ರೀಮದಾಚಾರ್ಯರು ತಾವೇ ಅರ್ಥ ಬರೀತಾರೆ. ಆದರೂ ಸ್ವಲ್ಪ ವ್ಯತ್ಯಾಸವನ್ನು ವ್ಯಾಖ್ಯಾನಗಳಲ್ಲಿ ಕಾಣುತ್ತೇವೆ. ವೃಕ್ಷೇ ಸ್ಥಿತ್ವಾ ಮಧ್ವದಃ ಸುಪರ್ಣಾಃ ಯಸ್ಮಿನ್ ಅಶ್ನಂತಿ ಅಂತ ಮುದ್ರಿತ ಪಾಠ, ಅದು ಮುದ್ರಣ ದೋಷ. ಯಸ್ಮಿನ್ ಅನಶ್ನತಿ ಅಂತ ಬೇಕದು, ಅಶ್ನಂತಿ ಅಲ್ಲ. ವೃಕ್ಷೇ ಸ್ಥಿತ್ವ, ವೃಕ್ಷದೊಳಗಿದ್ದು, ಮಧ್ವದಃ ಸುಪರ್ಣಾಃ, ಮಧ್ವದಃ ಸುಪರ್ಣಾಃ, ಮಧು ಸುಖ. ಮಧ್ವದಃ ಅಸ್ವಾದುವಾದದ್ದನ್ನು, ಅಮಧುವಾದದ್ದನ್ನು ಮಧು,
ಅಸ್ವಾದುವಾದದ್ದನ್ನು ಸ್ವಾದು ಅಂತ ತಿಳಿದು ಭೋಗ ಮಾಡುವಂತಹ ಸುಪರ್ಣಾಹ, ಏನೆಲ್ಲ ಮುಕ್ತಿಯೋಗ್ಯರಾದ ಜೀವರಾಶಿಗಳಿದ್ದಾರೆ, ಆನಂದಾನುಭವ ಯೋಗ್ಯರಾದವರು. ಸುಪರ್ಣ ನಿನ್ನೆ ಅರ್ಥ ಹೇಳಿದ್ದೇನೆ. ಅಂದರೆ ಆನಂದ, ಉತ್ತಮವಾದ ಆನಂದಾನುಭವ ಪಡೆಯಲು ಯೋಗ್ಯರಾದ ಜೀವರಾಶಿಗಳು ಅವರು. ಯಸ್ಮಿನ್ ಅನಶ್ನತಿ, ಈ ವಿಧವಾದ ಅಸ್ವಾದವಾದದ್ದನ್ನು ಸ್ವಾದು ಅಂತ ತಿಳಿದು ಭೋಗವನ್ನ ಮಾಡದೇ ಇರುವಂತಹ ಭಗವಂತನಲ್ಲಿ, ಸುಪರ್ಣೆ ಅನಂತ ಆನಂದಾನುಭವ ರೂಪನಾದಂತಹ ಪರಮಾತ್ಮನಲ್ಲಿ ನಿವಿಶಂತೆ ಪ್ರವೇಶ ಮಾಡ್ತಾರೆ. ಆ ಪರಮಾತ್ಮನಲ್ಲಿಯೇ ಇದ್ದಾರೆ ಇವರು. ತದಾಧಾರತ್ವೇನ ಸುವತೇಚ, ಇದೇ ಭಗವಂತನಲ್ಲಿಯೇ ಇದ್ದು ಯಜ್ಞಯಾಗಾದಿಗಳನ್ನೂ ಮಾಡ್ತಾರೆ. ದೇವರೊಳಗೆ ಇವರಿರೋದು, ಯಜ್ಞಯಾಗಾದಿಗಳನ್ನು ಮಾಡೋದು ದೇವರಲ್ಲೇನೆ. ದೇವರ ಮೇಲೆ ಅಂದರೆ ದೇವರ ಮೇಲೇನೆ. ನೆಲದ ಮೇಲೆ ನಾವು ಕೂತಾಗೆ ದೇವರ ಮೇಲೆ ನಾವು ಇದ್ದೇವೆ ನಿಜವಾಗಿ. ಯಾಕಂದರೆ ನೆಲದ ಒಳಗೂ ಇದ್ದಾನೆ, ಮೇಲೂ ಇದ್ದಾನೆ ದೇವರು. ವ್ಯತ್ಯಾಸ ಇಷ್ಟೇ, ನೆಲದ ಮೇಲೆ ಕೂತಿದ್ದೇವೆ ಅನ್ನೋದು ಗೊತ್ತಾಗಿ ಕೂಡುತ್ತೇವೆ, ದೇವರ ಮೇಲೆ ಕುಳಿತಿದ್ದೇವೆ ಅಂತ ಗೊತ್ತಾಗದೇ ಕೂಡುತ್ತೇವೆ. ಒಂದು ವ್ಯತ್ಯಾಸ ಗೀತಾಭಾಷ್ಯದಲ್ಲಿ ಹೇಳಿದ್ದು. ಎರಡನೆಯದ್ದು, ನೆಲದ ಮೇಲೆ ನಾವು ಕೂತ್ರೆ ಆ ನೆಲ ತಂಪಿದ್ರೆ ನಮಗೆ ತಂಪಾಗ್ತದೆ, ಅದು ಬಿಸಿ ಆದರೆ ನಮಗೆ ಬಿಸಿ ಆಗ್ತದೆ, ನಮ್ಮ ದುರ್ಗಂಧ ನೆಲಕ್ಕೆ ಬರ್ತದೆ. ಹೀಗೆ ಅನ್ಯೋನ್ಯ ಧರ್ಮ ಸಂಕ್ರಾಮ ಇದೆ. ಅದು ದೇವರ ಮೇಲೆ ನಾವು ಕೂತಾಗ ಆಗುವುದಿಲ್ಲ. ಈ ಅರ್ಥದಲ್ಲಿ ದೇವರ ಮೇಲೆ ನಾವು ಕುಳಿತರೂ ಕೂತಿಲ್ಲ, ಆ ವಿಷಯ ಬೇರೆ. ಆದರೆ ನಾವು ಕೂತದ್ದು ದೇವರ ಮೇಲೇನೆ. ಹೀಗಾಗಿ ದೇವರ ಮೇಲೆ ಕುಳಿತು, ದೇವರ ಮೇಲೆ ನಿಂತು, ದೇವರ ಮೇಲೇನೆ ಯಜ್ಞಯಾಗಾದಿಗಳನ್ನು ಮಾಡ್ತೇವೆ. ಯಾವ ಭಗವಂತ ಭೋಗ ಮಾಡೋದಿಲ್ಲ, ಯಾವ ಭಗವಂತನ ಮೇಲೆ ನಾವೆಲ್ಲ ಇದ್ದು ಯಜ್ಞಯಾಗಾದಿಗಳನ್ನು ಮಾಡಿ ಅವನಲ್ಲಿಯೇ ಪ್ರವೇಶ ಮಾಡಿ ಸುಖವಾಗಿ ಬದುಕಿದ್ದೇವೆ, ತಸ್ಯೈವ ಸುಪರ್ಣಸ್ಯ ಸ್ವಾದು ಪಿಪ್ಪಲಂ. ಈ ಸ್ವಾದು ಪಿಪ್ಪಲ, ಪಿಪ್ಪಲ ಅಂದರೆ ಕರ್ಮ, ಅಶ್ವತ್ಥ ಫಲ. ಇಲ್ಲಿ ಸಂದರ್ಭಕ್ಕೆ ಉಚಿತವಾಗಿ ಸ್ವಾದು ಪಿಪ್ಪಲಂ, ಈ ಕರ್ಮಫಲದ ಏನು ನಿಜವಾದ ಭೋಗ ಇದೆ ಅದು ಆ ಭಗವಂತನಿಗೆ ಮಾತ್ರ. ಶುದ್ಧವಾದ ದುಃಖ ಮಿಶ್ರವಲ್ಲದ ಸುಖದ ಭೋಗ ಅದು ದೇವರಿಗೆ ಮಾತ್ರ. ಅನ್ಯಸ್ತು ಸ್ವಾದುವದಶ್ನಾತಿ ನ ಸ್ವಾದು, ಸ್ವಾದು ಅಲ್ಲದೇ ಇದ್ದದ್ದನ್ನು ಸ್ವಾದು ಅಂತ ತಿಳಿದು ಭೋಗ ಮಾಡ್ತಾನೆ ಖೋಡಿ. ಯಾವತ್ ಪಿತರಂ ಪರಮಾತ್ಮಾನಂ ನ ವೇದ, ಎಲ್ಲಿವರೆಗೆ ಭಗವಂತನ ಅಪರೋಕ್ಷ ಜ್ಞಾನವಾಗದ ತನಕ, ನಮ್ಮೆಲ್ಲರ ತಂದೆಯಾದ ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳದ ತನಕ ಇದೇ ಹಣೆ ಬರಹ. ದುಃಖ ಮಿಶ್ರವಾದ ನಶ್ವರ ಸುಖವನ್ನೇ ಇದೇ ಸ್ಥಿರವಾದ ಸುಖ, ಇದೇ ಪರಮ ಸುಖ ಅಂತ ತಿಳಿದು ಭೋಗ ಮಾಡ್ತಾ ಇರೋದು. ಅಪರೋಕ್ಷ ಜ್ಞಾನವಾದ ಮೇಲೆ, ಪ್ರಾರಬ್ಧ ಕರ್ಮಗಳ ಭೋಗ ತೀರಿದ ಮೇಲೆ, ಮೋಕ್ಷವಾದ ಮೇಲೆ ನಾವು ಸ್ವಾದುವನ್ನೇ ಸ್ವಾದು ಅಂತ ಭೋಗ ಮಾಡ್ತೇವೆ. ದುಃಖ ಮಿಶ್ರವಲ್ಲದ ನಿತ್ಯವಾದ ಸ್ವರೂಪ ಸುಖವನ್ನೇ ಭೋಗ ಮಾಡ್ತೇವೆ ಮೋಕ್ಷದಲ್ಲಿ. ಕಾಳಜಿ ಇಲ್ಲ, ಕೊನೆಯವರೆಗೂ ನಮ್ಮ ಹಣೆ ಬರಹ ಇದೆ ಅಂತ ತಿಳಿಯಬೇಡಿ. ಯಾವತ್ ಪಿತರನ್ನವೇದ, ಅಪ್ಪನ ಬಗ್ಗೆ ತಿಳುವಳಿಕೆ ಇಲ್ಲದವರೆಗೆ ಹೀಗೆ. ಆ ಅಪ್ಪನನ್ನು ಚೆನ್ನಾಗಿ ತಿಳಿದರೆ ಈ ಯಾವುದೇ ತರಹದ ಅಸ್ವಾದುವಾದದ್ದನ್ನು ಸ್ವಾದು ಎಂದು ತಿಳಿಯುವ ಪ್ರಸಂಗ ನಮಗೆ ಬರೋದಿಲ್ಲ. ಇಷ್ಟು ಈ ಮಂತ್ರದ ಭಾವ. ಅನ್ವಯಾರ್ಥ ನಾನು ಹೇಳಿಲ್ಲ, ಶ್ರೀಮದಾಚಾರ್ಯರೇ ವ್ಯಾಖ್ಯಾನ ಮಾಡಿದ್ದನ್ನು ಓದಿ ಅದರ ಭಾವವನ್ನು ತಿಳಿಸಿದ್ದಾಯಿತು. ಅನ್ವಯಾರ್ಥ ನೋಡಬೇಕಾದರೆ ಹೀಗೆ ಎಷ್ಟು ವಾಕ್ಯಗಳಿಗೆ ಶ್ರೀಮದಾಚಾರ್ಯರು ಅರ್ಥ ಬರೆದು ಬಿಟ್ಟಿದ್ದಾರೆ, ಅದರ ಬಗ್ಗೆ ಯಾರೂ ಮಾತನಾಡುವಂತಿಲ್ಲ. ಕೆಲವು ಶಬ್ದಗಳಿಗೆ ಶ್ರೀಮದಾಚಾರ್ಯರು ಅರ್ಥ ನೇರವಾಗಿ ಬರೆದಿಲ್ಲ. ಅಲ್ಲಿ ಮತ್ತೆ ವ್ಯಾಖ್ಯಾನಕಾರರ ಕೌಶಲದ ಪ್ರದರ್ಶನವನ್ನು ಕಾಣಬಹುದು. ಯಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣ ನಿವಿಶಂತೆ ಸುವತೆ ಚ ಅಧಿವಿಶ್ವೇ. ವಿಶ್ವೇ ಶ್ರೀಮದಾಚಾರ್ಯರ ಅರ್ಥ ಹೇಳಲಿಲ್ಲ, ಅಧಿ ಏನು ಅಂತ ಅರ್ಥ ಹೇಳಲಿಲ್ಲ. ತನ್ನೋ ನಷದ್ಯ ಏನರ್ಥ ಅಂತ ಶ್ರೀಮದಾಚಾರ್ಯರು ಕೈ ಬಿಟ್ಟಿದ್ದಾರೆ. ಪ್ರಧಾನ ಭಾವ ಏನೋ ಅಷ್ಟನ್ನು ಹೇಳಿಬಿಟ್ಟಿದ್ದಾರೆ. ಅದರ ಬಗ್ಗೆ ಇಲ್ಲಿ ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲಿಗೆ ಒಂದು ಅರ್ಥ ತಿಳಿಯೋಣ. ವೃಕ್ಷೇ ಸ್ಥಿತ್ವ, ಈ ದೇಹವೆಂಬ ವೃಕ್ಷದಲ್ಲಿ ಇದ್ದು, ವಿಶ್ವೇ ಮಧ್ವದ ಸುಪರ್ಣಾ, ವಿಶ್ವೇ ಅಂದರೆ ಎಲ್ಲ, ವಿಶ್ವೇ ಮಧ್ವದ ಸುಪರ್ಣಾ, ವಿಶ್ವೇ ಎಲ್ಲ, ಮಧ್ವದ ಅಸ್ವಾದುವನ್ನು ಸ್ವಾದು ಅಂತ ತಿಳಿದು ಭೋಗ ಮಾಡುವಂತಹ ಸುಪರ್ಣಾ, ಮುಕ್ತಿಯೋಗ್ಯರಾದಂತಹ ಜೀವರೆಂಬ ಹಕ್ಕಿಗಳು, ಯಸ್ಮಿನ್ ನಿವಿಶಂತೆ, ಯಾವ ಪರಮಾತ್ಮನಲ್ಲಿ ಪ್ರವೇಶ ಮಾಡ್ತಾರೆ, ಯಸ್ಮಿನ್ ಅಧಿಸುವತೆ, ಅಧಿ ಎನ್ನುವುದನ್ನು ಸೂಕ್ ಹಚ್ಕೊಂಡ್ಬಿಡೋದು, ಯಸ್ಮಿನ್ ಅಧಿಸುವತೆ, ಯಾವ ಪರಮಾತ್ಮನಲ್ಲಿಯೇ ಆಶ್ರಿತರಾಗಿದ್ದು ಯಜ್ಞಯಾಗಾದಿ ಕರ್ಮಗಳನ್ನು ಮಾಡ್ತಾರೋ, ತಸ್ಯ
ಇತ ಪಿಪ್ಪಲಂ ಸ್ವಾದು ಆಹುಹು. ಆ ಪರಮಾತ್ಮನಿಗೇನೆ, ಯಾವ ಪರಮಾತ್ಮನಲ್ಲಿದ್ದು ಇವರಿಷ್ಟೆಲ್ಲ ಮಾಡ್ತಾರೋ ಆ ಪರಮಾತ್ಮನಿಗೇನೇ ನಿಜವಾಗಿ ಸ್ವಾದುವಾದಂತಹ ಆ ಪಿಪ್ಪಲ ಕರ್ಮಫಲಗಳ ಭೋಗ, ವಿಷಯ ಭೋಗ ಅವನಿಗೇ ಉಂಟು. ಜೀವನಿಗೆ ಅಂತಹ ಭೋಗ ಇಲ್ಲ. ಇಷ್ಟು ಸ್ಪಷ್ಟವಾಗಿ ಹೇಳ್ತದೆ ನೋಡಿ. ಅನಶ್ನನ್ ಅಂತ ತಾನೇ ಹೇಳಿದೆ ಮೇಲೆ ವೇದ. ಅದೇ ವೇದ ಮುಂದೆ ತಸ್ಯೇದಾಹ ಪಿಪ್ಪಲಂ ಸ್ವಾದು. ಆ ಭಗವಂತನಿಗೇ ನಿಜವಾದ ಭೋಗ, ಸ್ವಾದುವಾದ ಶುಭವಾದ ವಸ್ತುವಿನ ಭೋಗ ಆ ಪರಮಾತ್ಮನಿಗೇ ಉಂಟು, ಜೀವನಿಗೇ ಇಲ್ಲ ಅಂತ ಹೇಳುತ್ತದೆ. ಅಂದಮೇಲೆ ಶ್ರೀಮದಾಚಾರ್ಯರು ಮಾಡುವ ವ್ಯಾಖ್ಯಾನ ಇದು ಪ್ರಮಾಣಾಂತರಗಳನ್ನು ಕೊಟ್ಟು ಸಮರ್ಥನೆ ಮಾಡಬೇಕಾಗಿಲ್ಲ, ವಾಕ್ಯ ಶೇಷ. ಅಲ್ಲಿಯೇ ಮುಂದಿನ ವೇದವಾಕ್ಯಗಳನ್ನು ನೋಡಿದರೆ ನಮಗೆ ಅರ್ಥವಾಗತ್ತೆ ಅಂತಂತಾರೆ. ಆ ಭಗವಂತ ಮತ್ತೆ ಹೇಗಿದ್ದಾನೆ? ಅಗ್ರೇ ಯಹ ಅಗ್ರೇ ಆಸೀತ್. ಸೃಷ್ಟಿಯ ಆದಿಕಾಲದಲ್ಲಿಯೂ ಭಗವಂತನಿದ್ದ. ಅಂದರೆ ಶ್ರೀನಿವಾಸ ತೀರ್ಥರು ಹೇಳುವ ಈ ಅರ್ಥದಲ್ಲಿ ಹೀಗೊಂದು ಸ್ವಾರಸ್ಯವನ್ನು ಕಾಣಬಹುದು ಅಂತ ನನಗನಿಸ್ತದೆ. ಈ ವಿಶೇಷಣ ಯಾಕೆ ಇಲ್ಲಿ? ಅಗ್ರೇ ಅಗ್ರೆ ಅನ್ನೋ ವಿಶೇಷಣ ಯಾಕೆ ಅಂದರೆ, ಕೇವಲ ಶುಭವನ್ನು ಭೋಗ ಮಾಡ್ತಾನೆ ಅನ್ನೋ ಒಂದೇ ವಿಷಯವನ್ನು ಹೇಳದೆ, ಭೋಗವಿಲ್ಲದೆ ದೌರ್ಬಲ್ಯ ದೇವರಿಗಿಲ್ಲ ಅನ್ನೋದನ್ನು ಇದೇ ಮಂತ್ರದೊಳಗೆ ತುರುಕೋಣ ಅಂತ. ಅಗ್ರೆ ನೀನಲ್ಲ, ನಿಮ್ಮ ಅಪ್ಪಲ್ಲ, ನಿನ್ನ ತಾತಲ್ಲ, ಯಾರೂ ಹುಟ್ಟೋಕ್ಕಿಂತ ಮೊದಲಿಗೇನೆ ಯಜ್ಞಯಾಗಾದಿಗಳ ಸುದ್ದಿಯೇ ಇಲ್ಲದಿದ್ದಾಗಲೂ ಇದ್ದ ಸೃಷ್ಟಿಯ ಆದಿಕಾಲದಲ್ಲಿ ಪುಷ್ಟನಾಗಿದ್ದ ದೇವರಿಗೆ ನೀವಿಷ್ಟೆಲ್ಲ ಹುಟ್ಟಿ ಬಂದ ಮೇಲೆ ಏನೋ ಒಂದು ಮೋದಕ ಕೊಟ್ಟು ನಾ ಕೊಟ್ಟದ್ದಕ್ಕೆ ನೀ ಬದುಕಿದಿ ಅಂತಂದರೆ ಯಾರು ಕೇಳ್ತಾರೆ ಅಂತ ಹೇಳೋದಕ್ಕೆ ಅಗ್ರೇ ಶಬ್ದ ಒಂದೇ ಇದೆ. ಅಜ್ಜಾಹಾರ ಮಾಡಬೇಕಾಗ್ತದೆ. ಅಜ್ಜಾಹಾರ ಮಾಡಿದರೆ ಮಾಡಿ, ನಮಗೆ ಎಷ್ಟು ವಿಷಯಗಳ ಲಾಭ ಆಗ್ತದೆ. ಇಷ್ಟು ವಿಷಯಗಳ ಆಹಾರ ಸಿಗುವಾಗ ಸ್ವಲ್ಪ ಅಜ್ಜಾಹಾರ ಮಾಡುವುದರೊಳಗೆ ಏನು ತಪ್ಪಿಲ್ಲ. ಯಹ ಅಗ್ರೇ ಆಸೀತ್ ತಸ್ಮಿನ್ ತಸ್ಸೇತ್. ಯಾರು ಸೃಷ್ಟಿಯ ಆದಿಯಲ್ಲಿದ್ದರೋ ಅಂಥವನಿಗೇ ಈ ಸ್ವಾದುವಾದಂತಹ ಭೋಗ. ಅಂದರೆ ಆ ಸ್ವಾದುವಾದ ಭೋಗ ಬೇರೆಯವರಿಗಿಲ್ಲ, ಶುಭ ಭೋಗ ದೇವರಿಗಿದೆ. ಭೋಗವಿಲ್ಲದೆ ಇದ್ದರೆ ಅವನಿಗೆ ದೌರ್ಬಲ್ಯವಿಲ್ಲ. ಎರಡೂ ಅರ್ಥಗಳು ಈ ವೇದ ಮಂತ್ರದಲ್ಲಿ ನಮಗೆ ತೋರಿ ಬರ್ತದೆ. ಅಷ್ಟೇ ಅಲ್ಲದೆ ಅವನಲ್ಲಿಯೇ ನಿಂತು ಅವನನ್ನೇ ಆಶ್ರಯಿಸಿ ನಾವು ಯಜ್ಞಯಾಗಾದಿಗಳನ್ನು ಮಾಡೋರು. ಹಾಗಾದ್ರೆ ನಾವು ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೆ ಶಕ್ತಿ ಕೊಡುವವನೇ ಅವ ಅಂದಮೇಲೆ ಯಜ್ಞಯಾಗಾದಿಗಳನ್ನು ಮಾಡಿ ಅದರಿಂದ ಬರುವ ಫಲ ಭೋಗ ಮಾಡಿದ ಮೇಲೆ ಅವನಿಗೆ ಶಕ್ತಿ ಬರೋದು ಅಂದರೆ ಹುಚ್ಚ ಅಂತಾರೆ. ಅದು ಸಾಧ್ಯ ಇಲ್ಲ. ಹಾಗಾದರೆ ಯಜ್ಞಯಾಗಾದಿಗಳನ್ನು ಮಾಡಿಸುವವನು ಅವನೇ, ಸೃಷ್ಟಿಗಿಂತಲೂ ಪೂರ್ವದಲ್ಲಿದ್ದವನು ಅವನೇ. ಅಂದಮೇಲೆ ನಾವು ಕೊಟ್ಟ ಮೇಲೆ ಅವನಿಗೆ ಅದರಿಂದ ಸುಖವಾಗಬೇಕು ಅಂತ ಇಲ್ಲ. ಇಷ್ಟು ಅಭಿಪ್ರಾಯವನ್ನ ಸರಿ. ಇನ್ನು ಮುಂದಿನ ವಾಕ್ಯ ಉಳಿತು. ತನ್ನೋ ನಷದ್ಯ ಪಿತರನ್ನ ವೇದ. ಆ ಪರಮಾತ್ಮ ಇತ್ತಂದ್ರೆ ಏವ ತಸ್ಯೇದಾಹು ಪಿಪ್ಪಲಂ ಸ್ವಾದು. ಸರಿ. ಇನ್ನು ಯಹ ನಶತ್, ಯಾವ ವ್ಯಕ್ತಿ ನಶತ್ ಅಂದರೆ ನರಕ ನಾಶವನ್ನು ಹೊಂದುವಂತಹ ವ್ಯಕ್ತಿ. ನಾಶವನ್ನು ಹೊಂದುವಂತಹ ವ್ಯಕ್ತಿ ಅಂದರೆ ಯಾರು ಅಂದರೆ ನರಕಾದಿ ಅನರ್ಥಗಳನ್ನು ಹೊಂದುವ ವ್ಯಕ್ತಿ. ಜೀವನಿಗೆ ನಾಶ ಉಂಟಾ? ಇಲ್ಲ. ಮತ್ತು ನಶತ ಅಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳುವಾಗ ನಾಶ ಅನ್ನುವುದಕ್ಕೆ ನರಕಾದ್ಯನರ್ಥ ಅಂತ ಅರ್ಥ ಮಾಡಿದ್ದಾರೆ. ಏನೋ ಬರ್ತದಲ್ಲ ಅದು, ಸಂಗಾತ್ ಕಾಮಾತ್ ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ವತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ನರಕಾದ್ಯನರ್ಥಂ ಪ್ರಾಪ್ನೋತಿ ಅಂತ ಅರ್ಥ ಮಾಡಿದ್ದಾರೆ. ಅದನ್ನು ಶ್ರೀನಿವಾಸ ತೀರ್ಥರು ಇಲ್ಲಿ ಉಪಯೋಗಿಸ್ತಾರೆ. ನಶತ ನರಕಾದಿ ಅನರ್ಥಗಳನ್ನು ಹೊಂದುವಂತಹ ಪಾಪಿಯಾದ ಯಹ ಈ ಜೀವ ಇದ್ದ ಮುಕ್ತಿಯೋಗ್ಯನೇ, ಆದರೂ ಏನೇನೋ ಸಹವಾಸ ದೋಷಗಳಿಂದ ಪಾಪಗಳನ್ನು ಮಾಡಿ ನರಕಾದಿ ಅನರ್ಥಗಳನ್ನು ಹೊಂದುತ್ತಾನಲ್ಲ. ಯಹ ನಶತ್ ನರಕಾದ್ಯನರ್ಥವನ್ನು ಹೊಂದುವಂತಹ ಪಿತರಂ ನವೇದ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯದ ವ್ಯಕ್ತಿ ಇದ್ದಾನೋ ತಸ್ಯ ಅಂತ ಇಟ್ಕೋಬೇಕು. ಅಂತಹ ಜೀವನಿಗೆ ತತನೋ ಆ ಸ್ವಾದುವಾದಂತಹ ಫಲಭೋಗ ಇಲ್ಲ. ಯಹ ನಶತ್ ಯಹ ಪಿತರನ್ ನವೇದ, ಯಾವನು ನರಕಾದ್ಯನರ್ಥಗಳನ್ನು ಹೊಂದುವಂತೆ ಪಾಪಿಯಾಗಿದ್ದಾನೆ, ಯಾರು ಅಪ್ಪನನ್ನ ಚೆನ್ನಾಗಿ ತಿಳಿದಿಲ್ಲ, ತಸ್ಯ ಅವನಿಗೆ ತತ ನೋ ಸ್ವಾದುವಾದಂತಹ ಫಲ ಅವನಿಗಿಲ್ಲ. ಅಸ್ವಾದುವನ್ನ ಸ್ವಾದು ಅಂತ ತಿಳಿದು ಒದ್ದಾಡ್ತಾನೆ ಅಷ್ಟೇ, ಹುಚ್ಚ. ಆದರೆ ನಿಜವಾಗಿ ತತ ನೋ. ಹೀಗೂ ಮುಂದೆ ಅರ್ಥವನ್ನು ಜೋಡಿಸಬಹುದು ಅಂತ ನನಗನಿಸ್ತದೆ. ಹಾಗಾದರೆ ದೇವರನ್ನು ತಿಳಿದ ಮೇಲೆ ಇವನಿಗೆ ಸ್ವಾದುವಾದ ಭೋಗ ಮೋಕ್ಷದಲ್ಲಿ ಸಿಗತ್ತೆ ಅಂತ ಆಗ ಹೀಗೆ ಮಾಡಿಕೊಳ್ಳಬಹುದು. ಯಹ ಪಿತರಂ ವೇದ, ಯಾರು ತಮ್ಮಪ್ಪನನ್ನ ಚೆನ್ನಾಗಿ ತಿಳಿತಾನೆ, ತಸ್ಯ ಅವನಿಗೆ ತತ ನೋ ಇತಿ ನ
ಈನ ಖಾಲಿ ಆಗಿದೆಲ್ಲ. ಯಹ ಪಿತರಂ ವೇದ, ಯಾರು ತಮ್ಮಪ್ಪನನ್ನ ಚೆನ್ನಾಗಿ ತಿಳಿತಾನೆ, ಅಪರೋಕ್ಷ ಜ್ಞಾನ ಮಾಡಿಕೊಳ್ತಾನೆ, ತಸ್ಯ ಅವನಿಗೆ ಸ್ವಾದುವಾದಂತಹ ದುಃಖ ಮಿಶ್ರವಲ್ಲದ ಸುಖ ಭೋಗ ನೋ ಇತಿನ, ಇಲ್ಲ ಅಂತಿಲ್ಲ, ಅವಶ್ಯವಾಗಿ ಮೋಕ್ಷದಲ್ಲಿ ಇವನಿಗೆ ಸುಖಭೋಗ ಉಂಟು. ಹೀಗೆ ಒಂದು ಅಭಿಪ್ರಾಯವನ್ನ ಈ ಮಂತ್ರಕ್ಕೆ ನಾವು ಮಾಡಿಕೊಳ್ಳಬಹುದು. ಇನ್ನೊಂದು ಅಭಿಪ್ರಾಯ ಹೀಗಿದೆ: ಯಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣ ನಿವಿಶಂತೆ ಸುವತೆ ಚ ಅಧಿವಿಶ್ವೇ ತಸ್ಯೇದಾಹುಃ ಪಿಪ್ಪಲಂ ಸ್ವಾದ್ವಗ್ರೆ ತನ್ನೋ ನಷದ್ಯ ಪಿತರಂ ನವೇದ. ಹೇಗೆ ಅರ್ಥ ಹೇಳ್ತಾರೆ ಅಂದರೆ, ವೃಕ್ಷೇ ಮಧ್ವದ ಸುಪರ್ಣ ಎಲ್ಲ ಒಂದೇ ಅರ್ಥ. ಯಸ್ಮಿನ್ ಯಾವ ಪರಮಾತ್ಮನಲ್ಲಿ, ವಿಶ್ವೇ ಎನ್ನುವುದಕ್ಕೆ ಪೂರ್ಣನಾದಂತಹ ಪರಮಾತ್ಮನಲ್ಲಿ ಅಂತ ಹಾಗೆ ಅರ್ಥವನ್ನು ತೆಗೆದುಕೊಂಡಿದ್ದಾರೆ. ವಿಶ್ವೇ ಅಧಿವಿಶ್ವೇ ಯಸ್ಮಿನ್, ಅತ್ಯಧಿಕ ಪೂರ್ಣನ, ವಿಶ್ವಸ್ಮಿನ್ ಅಂತ ಆಗಬೇಕು, ಅದು ವೇದ ನಡೀತದೆ. ಅಧಿವಿಶ್ವೇ ಅತ್ಯಧಿಕ ಪೂರ್ಣನಾಗಿರುವಂತಹ ಯಸ್ಮಿನ್ ಯಾವ ಪರಮಾತ್ಮನಲ್ಲಿ ಅಂತ. ವಿಶ್ವೇ ಎಲ್ಲ ಜೀವರಾಶಿಗಳು ಅಂತ ಅರ್ಥ ಮಾಡದೆ ಅತಿ ಪರಿಪೂರ್ಣನಾದ ಪರಮಾತ್ಮನಲ್ಲಿ ಎನ್ನುವ ಅರ್ಥವನ್ನು ಅಧಿವಿಶ್ವೇ ಅಂತನ್ನುವುದಕ್ಕೆ ಕೆಲವರು ಮಾಡಿದ್ದಾರೆ. ಇನ್ನು ಕೆಲವರು ಯಾವ ಭಗವಂತನಲ್ಲಿ ಆಶ್ರಿತರಾಗಿ ಈ ಜೀವರಾಶಿಗಳು ಅಂದರೆ ಅಧಿಕವಾದಂತಹ ಸಾಧನ, ಅಧಿಕವಾದ ಸಾಧನ ಅಂದರೆ ಅಪರೋಕ್ಷ ಜ್ಞಾನ ಸಾಧನವಾದಂತಹ ಶ್ರವಣಾದಿಗಳೇನಿವೆ ಅವುಗಳನ್ನು ಮಾಡ್ತಾರೆ. ಸುವತೆ ಅಂದರೆ ಬರೀ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ ಅಂತಿಷ್ಟೇ ಅರ್ಥ ಅಲ್ಲ. ಸುವತೆ ಅತ್ಯಧಿಕವಾದಂತಹ ಏನು ಅಪರೋಕ್ಷ ಜ್ಞಾನ ಸಾಧನಗಳಿವೆ, ಅಂತರಂಗ ಸಾಧನಗಳು, ಅಂತಹ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಯಾವ ಭಗವಂತನನ್ನೇ ಆಶ್ರಯಿಸಿಕೊಂಡು ಇವರೆಲ್ಲರೂ ಮಾಡ್ತಾರೆ. ತಸ್ಯೇದಾಹುಃ ಪಿಪ್ಪಲಂ ಸ್ವಾದ್ವಗ್ರೆ ತನ್ನೋ ನಷದ್ಯ ಪಿತರಂ ನವೇದ. ಅಗ್ರೆ ಎನ್ನುವುದಕ್ಕೆ ಸೃಷ್ಟಿಯಾದಿಯಲ್ಲಿ ಅಂತ ಶ್ರೀನಿವಾಸ ತೀರ್ಥರು ಹೇಳಿದಾಗೆ ಅರ್ಥ ಮಾಡದೆ, ಅಗ್ರೆ ಅಂದರೆ ಅಗ್ರೇ ಅಂದರೆ ಸರ್ವೋತ್ತಮನಾದ ಭಗವಂತನಲ್ಲಿ ಅಂತ ಅರ್ಥ ಮಾಡ್ತಾರೆ. ಇನ್ನು ಕೆಲವರು ಅಗ್ರೆ ಯಹ ಪಿತರನ್ನ ವೇದ, ಯಾರು ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊಂಡಿಲ್ಲ ಅವರು ಅಗ್ರೆ, ಇನ್ನೂ ಭಗವಂತನ ಜ್ಞಾನ ಮಾಡಿಕೊಳ್ಳುವ ತನಕ ಸ್ವಾದುವಾದ ವಿಷಯವನ್ನು ಭೋಗ ಮಾಡೋದಿಲ್ಲ ಅಂತ ಹೀಗೆ ಅಭಿಪ್ರಾಯವನ್ನು ಪಡ್ತಾರೆ. ಸ್ಪಷ್ಟೀಕರಣ ಅಂತ ಇಷ್ಟೇ ಹೇಳಬೇಕು, ಯಾಕಂದರೆ ನವೇದ ಅನ್ನೋದರಿಂದಲೇ ಅಷ್ಟಾರ್ಥ ಬಂದಿರ್ತದೆ, ಅದನ್ನೇ ಸ್ಪಷ್ಟೀಕರಣ ಮಾಡಬೇಕು ಅಂತ ಅವರ ಅಭಿಪ್ರಾಯ ಇರಬಹುದು. ಯಹ ಪಿತರಂ ನವೇದ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರೋದಿಲ್ಲ, ಅವರು ಅಗ್ರೆ ಸಾಕ್ಷಾತ್ಕಾರದ ತನಕ ಸ್ವಾದುವಾದ ವಿಷಯವನ್ನು ಭೋಗ ಮಾಡೋದಿಲ್ಲ ಅಂತ ಹೀಗೆ ಕೆಲವರ ಅರ್ಥ. ಯಾಕೆ ಅಲ್ಲಿಯವರೆಗೆ ಅವರು ಸ್ವಾದುವಾದ ವಿಷಯವನ್ನು ಭೋಗ ಮಾಡೋದಿಲ್ಲ ಅಂತ ಯಾಕಂತೀರಿ? ಮಾಡಬಹುದಲ್ಲ. ಅಂದರೆ ಯಸ್ಮಾತ್ ನಶತ್ ಅನ್ನೋದನ್ನು ಜೀವನಿಗೆ ವಿಶೇಷಣ ಮಾಡಲಿಲ್ಲ, ಆ ಭೋಗ್ಯವಾದ ವಸ್ತುವಿಗೆ. ನಶ್ವರ ಅದು ಸ್ವಾದು ಹೇಗಾಗ್ತದೆ? ಅನಶ್ವರವಾದ ದುಃಖ ಮಿಶ್ರವಾದ ಸುಖನೇ ಈಗ ಸ್ವಾದು. ಯಸ್ಮಾತ್ ತನ್ನಶತ್ ಅಥವೇ ತನ್ನ ಸ್ವಾದು ಅಲ್ಲವಾದದನ್ನು ಅವರು ಸ್ವಾದು ಅಂತ ತಿಳಿತಾರೆ ಜ್ಞಾನವಾಗುವವರೆಗೆ ಅಂತ. ಹೀಗೆ ಬೇರೆ ಬೇರೆ ಆಚಾರ್ಯರು, ಚಲಾರೆ ಆಚಾರ್ಯರು, ಸುಧೀಂದ್ರ ತೀರ್ಥರು, ತಾಮ್ರಪರ್ಣೆ ಆಚಾರ್ಯರು, ಶ್ರೀನಿವಾಸ ತೀರ್ಥರು, ಹೀಗೆ ಅನೇಕ ಜನ ವ್ಯಾಖ್ಯಾನಕಾರರು, ವಿಜಯಧ್ವಜರು ಹೀಗೆಲ್ಲ ಇದ್ದಾರೆ, ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಮುಂದೆ ಅಂತೂ ಇಲ್ಲಿ ಇಷ್ಟೆಲ್ಲ ಆಯಿತು, ಕೊನೆಗೇನು ಅಂತ ಕೇಳಿದ್ರಿ. ದೇವರಿಗೆ ಭೋಗ ಇದೆ, ಸ್ವಾದುವಾದ ವಿಷಯದ ಭೋಗ ದೇವರಿಗೇ ಮುಖ್ಯವಾಗಿದ್ದದ್ದು, ಜೀವರಿಗೆ ಇಲ್ಲ. ಇದನ್ನು ಮುಂದೆ ಸುಲಭವಾಗಿ ತಮ್ಮ ಪ್ರಮಾಣ ವಚನದಿಂದ ತಿಳಿಸ್ತಾರೆ. ಸುಪರ್ಣೌ ದ್ವೌ ಶರೀರಸ್ಥೌ, ಜೀವದಲ್ಲಿ ಈ ಶರೀರದಲ್ಲಿ 2 ಹಕ್ಕಿಗಳಿವೆ. ಜೀವಶ್ಚ ಪರಮಸ್ತಥ, ಹಕ್ಕಿಗಳಿವೆ ಅಂತ ಸಾಮಾನ್ಯ ಅರ್ಥ. ಸುಪರ್ಣ ಅಂದರೆ ಆನಂದ ಸಚ್ಚಿದಾನಂದ ರೂಪರಾದವರು ಇಬ್ಬರಿದ್ದಾರೆ, ಒಬ್ಬ ಮುಕ್ತಿಯೋಗ್ಯ ಜೀವ, ಇನ್ನೊಬ್ಬ ದೇವ. ಪಾರವಶ್ಯಾದನಾಜ್ಜೀವ ತತ್ರಾತ್ತೀತಿ ಶ್ರುತೌ ಶ್ರುತಃ, ಪರವಶನಾಗಿ ಭೋಗ ಮಾಡ್ತಾನೆ ಜೀವ, ಆದದ್ದರಿಂದ ಜೀವನಿಗೆ ಅತ್ತಿ ಅಂತ ಹೇಳಿದೆ. ಆದರೆ ಸ್ವವಶೇನಾದನಾದ್ ವಿಷ್ಣು ನಾತ್ತಿ ಇತ್ಯತ್ರಾಪಿ ಸಂಶ್ರಿತಃ, ತನ್ನ ಇಚ್ಛೆಯಿಂದ ತಾನು ಭೋಗ ಮಾಡ್ತಾನೆ, ಆದ್ದರಿಂದ ಅವನು ಭೋಗ ಮಾಡೋದಿಲ್ಲ ಅಂತ ಈ ರೀತಿಯಾಗಿ ವೇದದಲ್ಲಿ ಕರೆದಿದ್ದಾರಷ್ಟೇ. ಸಯೇವ ಹಿ ಶುಭಸ್ಯಾತ್ತ ಜೀವೋತ್ತಾಸ್ಯೈವ ವೇದನಾತ್. ಈಗ ಉದಾಹರಣೆಗೆ ಸುಮ್ಮನೆ ಸಹಜವಾಗಿ ಅತಿ ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ನೀವೇನಾದರೂ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದರೆ ಹಣ ತಗೊಳ್ತೀರಾ? ಛೇ
ನಾವು ಹಣ ತಗೊಳ್ಳೋದಿಲ್ಲ. ಮತ್ತು ಹೇಗೆ ಮಾಡ್ತೀರಿ? ಇಷ್ಟು ಜನರಿಗೆಲ್ಲ ಊಟಕ್ಕೆ ಹಾಕಬೇಕು, ಎಲ್ಲ ದೊಡ್ಡ ಯಜ್ಞ ಸಮಾರಂಭ ಎಲ್ಲ ಇಟ್ಕೊಂಡಿದ್ದೀರಿ. ನಾನು ಸರ್ವತಾ ಹಣ ತಗೊಳ್ಳೋದು. ಇಷ್ಟು ಹೇಳ್ತಾನೆ. ಸುಮ್ಮನೆ ಕೂತಿದ್ದ ಪಾಪ, ಇವನು ಕೇಳಿದವನು ಹೀಗೆ ಕೂತಿದ್ದ, ಏನು ಮಾಡ್ತಾನೆ ನೋಡೋಣ ಅಂತ. ನೇರವಾಗಿ ಹೋದ, ಟ್ರೆಸರಿ ತೆಗೆದ, ಹಣ ತೊಗೊಂಡ, ಅಂಗಡಿಗೆ ಹೊರಟ. ಯಾಕೆ ಹೊರಟ್ರಿ ಇಂದ? ಪದಾರ್ಥ ತೊಗೊಂಡು ಬರಬೇಕು ಹೊರಟಿದ್ದೀನಿ. ಮತ್ತು ಹಣ ಯಾಕೆ ತೊಗೊಂಡ್ರಿ? ಪದಾರ್ಥ ಯಾರು ಕೊಡ್ತಾರೆ? ನಾನು ಹಣ ಕೊಡೋದೇ ಇದ್ರೆ. ಅಲ್ಲ, ಮತ್ತು ನೀವು ಹೇಳಿದರೆ ಹಣ ತೊಗೊಳ್ಳೋದಿಲ್ಲ ಅಂತ. ಅಯ್ಯೋ, ಇನ್ನೊಬ್ಬರಿಂದ ಹಣ ತೊಗೊಳ್ಳೋದಿಲ್ಲ ಅಂತ ಅರ್ಥ. ನನ್ನ ಹಣ ನಾನು ತೊಗೊಂಡ್ರೆ ಹಣ ತೊಗೊಳ್ಳೋದು ಅಂತಾರೆ ಅದಕ್ಕೆ ಅಲ್ಲ. ಹಾಗೆ ದೇವರು ಭೋಗ ಮಾಡ್ತಾನೆ, ದೇವರು ಭೋಗ ಮಾಡೋದಿಲ್ಲ. ನಾನು ಮಾಡೋದಿಲ್ಲ ಅಂದ ದೇವರು. ಅಲ್ಲ, ಮಾಡ್ತಾ ಇದ್ದಿಲ್ಲ. ಅಲ್ಲ, ನಂದನ್ನು ನಾನು ಮಾಡಿದರೆ ಮಾಡಿದಾಗೆ, ನೀವು ಕೊಟ್ಟದ್ದನ್ನು ನಾನು ಮಾಡೋದಿಲ್ಲ ಅಲ್ವಾ? ಸ್ವವಶೇನಾದನಾದ್ ವಿಷ್ಣು ನಾತ್ತಿ. ಅವ್ನು ತನ್ನದನ್ನು ತಾನು ಮಾಡ್ತಾನೆ. ಇನ್ನೊಬ್ಬರು ಕೊಟ್ಟು ಮಾಡಿದ್ದೇನಿದೆ ಅದನ್ನು ಇಲ್ಲಿ ಹೇಳ್ತಾ ಇರು. ನೀವು ಭೋಗ ಮಾಡ್ತೀಯಾ? ನಾನು ಮಾಡೋದಿಲ್ಲಪ್ಪ, ನಾನೆಲ್ಲ ಭೋಗ ಮಾಡಲ್ಲ. ಅಂದರೆ ನೀವು ಕೊಟ್ಟದ್ದನ್ನು ಮಾಡೋದಿಲ್ಲ. ನೀವು ಕೊಟ್ಟರೆ ಮಾಡ್ತೀನಿ, ನಿಮ್ಮ ಅಧೀನವಾಗಿ ಮಾಡ್ತೀನಿ. ಅಲ್ಲ, ನಾನು ತಗೊಳ್ತೀನಿ ಅಷ್ಟೇ. ಸ್ವವಶೇನಾದನಾದ್ ವಿಷ್ಣು ನಾತೀತ್ಯತ್ರಾಪಿ ಸಂಶ್ರುತ. ಸಯೇಹಿ ಶುಭಸ್ಯಾತ್ತ ಜೀವ ಅತ್ತ ಅಸ್ಯೈವ ವೇದನಾಥ್. ಆ ಪರಮಾತ್ಮನೇ ನಿಜವಾಗಿ ಶುಭಭೋಗ ಮಾಡುವವ. ಹಾಗಾದರೆ ಜೀವರ ಹಣೆ ಬರಹ ಅಸ್ಯೈವ ವೇದನಾಥ್. ಇದೇ ದೇವರನ್ನು ತಿಳಿದ್ರೆ ಇವನು ಶುಭಭೋಗ ಮಾಡ್ತಾನೆ. ಅಲ್ಲಿಯವರೆಗೆ ಮಾತ್ರ ಇಲ್ಲ. ಇತಿ ಕೂರ್ಮ ಸಂಹಿತಾಯಾಮ್. ಕೂರ್ಮ ಸಂಹಿತೆ ಈ ಮಾತನ್ನು ತಿಳಿಸ್ತದೆ. ದೇವರಿಗೆ ಭೋಗ ಇದೆ ಅಂತನ್ಲಿಕ್ಕೆ ಪ್ರಮಾಣವನ್ನು ನೀವು ಕೆಲವು ಕೊಟ್ರಿ. ಈ ಋಗ್ವೇದದ ಮಂತ್ರ ಇದಕ್ಕಿಷ್ಟೆಲ್ಲ ನೀವು ಅರ್ಥ ಮಾಡಬೇಕಾಗತ್ತೆ. ಇನ್ನೂ ಸ್ಪಷ್ಟವಾದ ಪ್ರಮಾಣ ಕೊಡಿ ಅಂದರೆ ನಿಮಗೆ ಎಷ್ಟು ಬೇಕು ಅಂದ್ರೆ ಸರ್ವಂವಾ ಅತ್ತೀತಿ ತದದಿತೇರ್ ಅದಿತಿತ್ವಂ. ಅದಿತಿ ನಾಮಕ ಪರಮಾತ್ಮನಿಗೆ ಅದಿತಿ ಅಂತ ಕರೆಯುವುದಕ್ಕೆ ಕಾರಣ ಏನು? ಅದಿತಿ ಶಬ್ದ ಪ್ರವೃತ್ತಿ ನಿಮಿತ್ತ ಏನು ಅಂದರೆ ಸರ್ವಂವಾ ಅತ್ತಿ, ಸಕಲ ಚರಾಚರಾತ್ಮಕವಾದ ಪ್ರಪಂಚವನ್ನೇ ದೇವರು ಭೋಗ ಮಾಡ್ತಾನೆ ಅನ್ನೋದೇ. ಅಷ್ಟೇಕೆ ದೇವರು ಭೋಗ ಮಾಡ್ತಾನೆ ಅನ್ನೋದಕ್ಕೆ ಇನ್ನೊಂದು ಶ್ರುತಿ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭಯ ಭರತಬೋಧನಃ. ಪರಮಾತ್ಮ ದೊಡ್ಡ ಬಾಳೆ ಎಲೆ ಹಾಕೊಂಡು ಊಟಕ್ಕೆ ಕೂತ್ರೆ ಅವನು ನಾನ್ ವೆಜ್ ಅಂತ ತಿಳ್ಕೊಬೇಡಿ. ಅದೆಲ್ಲ ವೆಜ್ಜು ನಾನ್ ವೆಜ್ಜು ಇವೆಲ್ಲ ನಮಗೆ ದೋಷ. ಇಡೀ ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾದ ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ಎಲ್ಲ ಬ್ರಾಹ್ಮಣರು ಒಂದು ಕಡೆಗೆ ಕೇಸರ ಭಾತಿದ್ದ ಹಾಗೆ, ಎಲ್ಲ ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾದಂತಹ ವಾಯುದೇವರ ಮೂಲ ಅವರನ್ನು ಹಿಡ್ಕೊಂಡು ಎಲ್ಲ ಕ್ಷತ್ರಿಯರು ಕೂಡ ಪುಳಿವಗರ ಇದ್ದ ಹಾಗೆ. ಇವರು ಸೌಮ್ಯ ಇರ್ತಾರೆ, ಹೀಗಾಗಿ ಕೇಸರ ಭಾತು. ಇವರು ಸ್ವಲ್ಪ ಹಿಡಿದು ಹೊಡೆದು ತಿಂದು ಬಿಡ್ತಾನಷ್ಟೇ. ಮಧ್ಯ ಮಧ್ಯದಲ್ಲಿ ಉಪ್ಪಿನಕಾಯಿ. ಯಮದೇವರು ಮೃತ್ಯುರಯಸ್ಯ ಉಪಶೇಚನಂ ಶೂದ್ರ ಯಮದೇವರು. ಹೀಗೆ ದೇವರು ಊಟ ಮಾಡುವ ಕ್ರಮವನ್ನು ಹೇಳಿದ್ದಾರೆ. ಇಡೀ ಜಗತ್ತನ್ನೇ ಸಂಹಾರ ಮಾಡುವ ಭಗವಂತ ಎಲ್ಲವನ್ನೂ ತಿಂದು ತೇಗುತ್ತಾನೆ, ಅವನಿಗೆ ಊಟನೇ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂತೀರಲ್ಲ. ಅತ್ತಾಚರಾಚರ ಗ್ರಹಣ ಅಂತ ಸೂತ್ರವೂ ಹೇಳುತ್ತದೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅಂತ ಭಗವದ್ಗೀತೆಯಲ್ಲಿ ಎಲ್ಲ ದೇವತೆಗಳನ್ನು ಕುರಿತು ನೀವು ಮಾಡಿದ ಯಜ್ಞವನ್ನು ಅವರ ಅಂತರ್ಯಾಮಿಯಾಗಿ ಭೋಗ ಮಾಡುವವನು ನಾನೇ. ತಿಳಿದೇ ಇದ್ರೆ ನಮಗೆ ಫಲ ಇಲ್ಲ ಅಷ್ಟೇ ಹೊರತು, ತಿಳಿದ್ರೆ ಫಲ ಇದೆ, ಆದರೆ ಭೋಗ ಮಾಡುವುದು ಮಾತ್ರ ಎಲ್ಲ ಕಡೆಗೂ ನಾನೇ, ಫಲ ಕೊಡುವವನು ನಾನೇ ಅಂತ ಕೃಷ್ಣ ಹೇಳಿಕೊಂಡಿದ್ದಾನೆ. ಒಂದೇ ಎರಡೇ. ಆದ್ದರಿಂದ ಭಗವಂತನೇ ನಿಜವಾಗಿ ಎಲ್ಲ ಕರ್ಮಗಳ ಫಲವನ್ನು ಭೋಗ ಮಾಡುವುದು. ಸ್ವಾದುವಾದದ್ದನ್ನು, ಅಸ್ವಾದುವಾದದ್ದನ್ನು ಭೋಗ ಮಾಡೋದಿಲ್ಲ, ಪರವಶನಾಗಿ ಭೋಗ ಮಾಡೋದಿಲ್ಲ. ಭೋಗವಿಲ್ಲದೆ ದೌರ್ಬಲ್ಯ ಇಲ್ಲ, ದುಃಖ ಭೋಗ ಇಲ್ಲ ಅಂತ ಮಾತ್ರ ತಿಳಿಯಿರಿ. ಶ್ರೀಕೃಷ್ಣಾರ್ಪಣ.